ಶಾಸ್ತ್ರದ ಲಕ್ಷಣ ಏನು, ಇದು ಹೇಗೆ ಶಾಸ್ತ್ರ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡ್ತಾರೆ. ಈ ಶಾಸ್ತ್ರ ಅಂತನ್ನೋದನ್ನು ಅವರು ಗೀತಾಶಾಸ್ತ್ರ ಅಂತನ್ನೋದೇನೋ ಎಲ್ಲರೂ ಒಪ್ಕೊಳ್ಳೋದು. ಇವಾಗ ಶಂಕರಾಚಾರ್ಯರು ಕೂಡ ಅವ್ರ ಭಾಷ್ಯದ ಆರಂಭದಲ್ಲೇ ತದಿದಂ ಗೀತಾಶಾಸ್ತ್ರಂ ಅಂತಲೇ ಆರಂಭ ಮಾಡ್ತಾರೆ. ಗೀತಾಶಾಸ್ತ್ರ ಬನ್ನಿ 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 ಗೀತಾಶಾಸ್ತ್ರಂ ಅಂತಲೇ ಅದು ಶಾಸ್ತ್ರ ಪ್ರಕ್ರಿಯೆ ಇಟ್ಕೊಂಡೇ ಮಾಡ್ತಾರೆ. ಅವರಾದಮೇಲೆ ರಾಮಾನುಜಾಚಾರ್ಯರ ಪರಮಗುರುಗಳು ಗೀತಾಶಾಸ್ತ್ರೇ ಸಮೀರಿತಂ ಪಾರ್ಥಂ ಪ್ರಪನ್ನಮುದ್ದೇಶ್ಯ ಶಾಸ್ತ್ರಾವತರಣಂ ಕೃತಂ ಅಂಥೇಳಿ ಗೀತೆಯಲ್ಲಿ ಶಾಸ್ತ್ರ ಅಂತ ಕರೆಯೋದೇ ಬಹಳ ಹಿಂದಿನಿಂದ ಬಂದದ್ದು. ಇವರು ಅದಕ್ಕೆ ಅದನ್ನು ರೂಢಿಸೋದಕ್ಕೆ ಈ ಶಾಸ್ತ್ರ ಅಂತನ್ನೋದು ಏನು ಅಂದರೆ, ಮೊದಲನೇದು ಉತ್ಪ್ರೇಕ್ಷಾ ನಿಬಂಧನಂ. ಉತ್ಪ್ರೇಕ್ಷಾ ಅಂತನ್ನೋದು ಟೆಕ್ನಿಕಲ್ ಟರ್ಮ್. ಅದಕ್ಕೇನು ಇಂಡಿವಿಜುವಲ್ ಇಮ್ಯಾಜಿನೇಷನ್ ಅಂತ ಹೆಸರು. ಯಾರೋ ಒಬ್ಬ ತನ್ನ ಇಮ್ಯಾಜಿನೇಷನ್ನಿಂದ ತನ್ನ ವ್ಯುತ್ಪತ್ತಿಯಿಂದ ಬರೆದ ಗ್ರಂಥ ಅಲ್ಲ ಇದು. ಇದು ಉತ್ಪ್ರೇಕ್ಷಾ ನಿಬಂಧನಂ ಮೊದಲನೇದು. ಯಾರೋ ಒಬ್ಬ ತನಗೇನೋ ತೋರ್ದ ಹಾಗೆ ಬರೆದಿದ್ದು ಶಾಸ್ತ್ರ ಗ್ರಂಥ ಅಲ್ಲ, ಅದಾಗೋಲ್ಲ, ಶಾಸ್ತ್ರ ಗ್ರಂಥ ಆಗೋಲ್ಲ. ಇಟ್ ಮೈಟ್ ಬಿ ಎ ಕ್ರಿಯೇಟಿವ್ ವರ್ಕ್. ಅವನ ಈ ಇಮ್ಯಾಜಿನೇಟಿವ್ ವರ್ಕ್ ಆಗಬಹುದು. ಇಟ್ ಮೈಟ್ ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ, ಬಟ್ ಶಾಸ್ತ್ರ ಆಗಲಾರದು. ಇದು ಹೀಗೆ ಉತ್ಪ್ರೇಕ್ಷಾ ನಿಬಂಧನಂ ಅಪಿತು, ಹಾಗಲ್ಲದೆ ಇದ್ದರೆ ಇದು ಪ್ರಮಾಣ ಸಿದ್ಧಂ. ಅದಕ್ಕೆ 3 ಗುಣಗಳನ್ನು ಹೇಳ್ತಾರೆ. ಒಂದು, ಅದು ಪ್ರಮಾಣ ಸಿದ್ಧವಾಗಿರಬೇಕು. ಈ ಪ್ರಮಾಣ ಅಂದರೆ ಏನು? ಲೋಕಾನುಭವ ಮತ್ತು ಯುಕ್ತಿಯುಕ್ತಂ ಶಾಸ್ತ್ರ ಸಮ್ಮತಂ 3 ಲಕ್ಷಣಗಳನ್ನು ಹೇಳಿ ಪ್ರಮಾಣ ಸಿದ್ಧಂ, ಯುಕ್ತಿಯುಕ್ತಂ ಮತ್ತು ಶ್ರುತಿ ಸಂಹಿತಂ. ಶ್ರುತಿ ಸಂಹಿತವಾಗಿರಬೇಕು. ಪ್ರಮಾಣ ಅಂದರೆ ಲೋಕಾನುಭವ, ಅನುಮಾನ, ಆಪ್ತವಾಕ್ಯ ಎಲ್ಲವನ್ನೂ ಕೂಡಿಸಿಕೊಂಡು ನಾವು ಲೋಕದಲ್ಲಿ ಹೇಗೆ ವ್ಯವಹಾರ ಮಾಡ್ತೀವೋ ಅದು ಮೊದಲನೇ ಪ್ರಮಾಣ. ಅಂದರೆ ಅನುಭವ ಸಿದ್ಧವಾಗಿರಬೇಕು. ಎರಡನೇದು ನಮ್ಮ ರೀಸನಿಂಗ್ ಕೆಪಾಸಿಟಿ, ಅದಕ್ಕೆ ಅನುಗುಣವಾಗಿ, ಅಂದರೆ ನಾವು ಏನನ್ನಾದರೂ ವಿಮರ್ಶೆ ಮಾಡೋ ಹಾಗಿರಬೇಕು, ಪರೀಕ್ಷೆಗೆ ತಕ್ಕ ಹಾಗಿರಬೇಕು. ಅದನ್ನು ಇದು ಎಕ್ಸ್ಗೆ ಥಿಯೇಟ್ರ್ ಅವ್ರು ಹೇಳಿದ್ರು ನಾವು ನಂಬ್ತೀವಿ ಅಂತ ಅನ್ನೋ ಹಾಗಿರಬಾರ್ದು. ಅದು ಪರೀಕ್ಷೆ ಮಾಡೋ ಹಾಗೆ ಇರಬೇಕು ಅದು. ಯಾಕಂದರೆ ಕೃಷ್ಣನು ಭಗವದ್ಗೀತೆಯಲ್ಲಿ ಪೂರ್ತಿ ಹೇಳಿದಾಗ ಏತದಶೇಷಂ ವಿಮೃಶ್ಯ ಯಥೇಚ್ಛತಿ ತಥಾ ಕುರು. ನೀನು ಪರೀಕ್ಷೆ ಮಾಡು, ಇಷ್ಟು ಹೇಳಿದ್ದೀನಿ ನಾನು. ಏನದು ಅಶೇಷೇಣ ವಿಮೃಶ್ಯ, ನೀನು ವಿಮರ್ಶೆ ಮಾಡು, ಎಕ್ಸಾಮಿನ್. ಯಥೇಚ್ಛತಿ ತಥಾ ಕುರು ಅಂದರೆ ಈ ಶಾಸ್ತ್ರದ ಲಕ್ಷಣ ಅದು. ಅದು ಯುಕ್ತಿಯುಕ್ತವಾಗಿದ್ದು ನಮಗೆ ಶ್ರುತಿ ಸಮ್ಮತವಾಗಿಯೂ ಇದ್ದರೆ ಅದನ್ನು ಪ್ರಮಾಣ ಸಿದ್ಧ ಅಂತ ಕರೀತಾರೆ. ಪ್ರಮಾಣದ ಮುಖ್ಯವಾದ ಉದ್ದೇಶ ಏನು? ಶ್ರೀನಿವಾಸ ತೀರ್ಥರೇ ಹೇಳ್ತಾರೆ, ತತ್ವಹಿತಯೋರ್ ಯುಗಪದ್ ಉಪದೇಶ. ಈ ಶಾಸ್ತ್ರ ನಮ್ಗೆ ಯಾತಕ್ಕೆ ಬೇಕು, ಪ್ರಮಾಣ ಸಿದ್ಧವಾಗಿ ಯಾಕಿರಬೇಕು ಅಂತ, ತತ್ವ ಇರೋದು ಇದ್ದ ಹಾಗೆ ಹೇಳಬೇಕು ಶಾಸ್ತ್ರ, ಮತ್ತು ನಮ್ಗೆ ಯಾವುದು ಹಿತವೋ ಅದನ್ನೇ ಹೇಳಬೇಕು. ತತ್ವಹಿತಯೋ ಯುಗಪತ್ ಉಪದೇಶ. ತತ್ವ ಅಂತ ಒಂದಿದೆ, ಹಿತ ಅಂತ ಒಂದಿದೆ. ತತ್ವ ಅಂತನ್ನೋದು ನಮ್ಮ ಬುದ್ಧಿಗೆ ನಿಲುಕತಕ್ಕಂಥದ್ದು, ಹಿತ ಅಂತನ್ನೋದು ನಮ್ಮ ಬದುಕಿಗೆ ಬೇಕಾದಂಥದ್ದು. ಈ ಶಾಸ್ತ್ರ ತತ್ವಹಿತಯೋ ಯುಗಪತ್ ಉಪದೇಶ. ಅದು ನಮ್ಮ ಬುದ್ಧಿಗೂ ಸರಿಯಾಗಬೇಕು, ನಮ್ಮ ಬದುಕಿಗೂ ಅದರಿಂದ ಒಳ್ಳೆಯದಾಗಬೇಕು. ಇದು ಶಾಸ್ತ್ರ ಅಂತ ಕರೀತಾರೆ. ಹೀಗೆ ಗೀತಾಶಾಸ್ತ್ರ ಅಂತನ್ನೋದು ಮೊದಲನೆಯದಾಗಿ ಇದು ಪ್ರಮಾಣ ಸಿದ್ಧಂ. ಆಮೇಲೆ ಎರಡನೇ ಲಕ್ಷಣ ಏನು ಹೇಳ್ತಾರೆ ಅವರು, ಸಾರ್ವಕಾಲಿಕಂ ಸಾರ್ವಜನೀನಂಚ. ಯಾವುದೋ ಕಾಲದಲ್ಲಿ ಯಾವುದೋ ಸಂದರ್ಭದಲ್ಲಿ ದಿಟ ಇದು, ಬೇರೆ ಸಂದರ್ಭದಲ್ಲಿ ಇದರ ಅನ್ವಯ ಇಲ್ಲ ಅಂತನೋ ಹಾಗಿರಬಾರ್ದು. ಸಾರ್ವಕಾಲಿಕಂ, ದಟ್ ಮಸ್ಟ್ ಬಿ ಟ್ರೂ ಫಾರ್ ಆಲ್ ಟೈಮ್. ಮತ್ತು ಸಾರ್ವಜನೀನಂ, ಯಾರೋ ಒಬ್ಬರಿಗೆ ಸರಿಯಾಯಿತು ಅದು ನಮಗೆ ಸರಿಯಲ್ಲ ಅಂತ ಹೇಳೋ ಹಾಗಿರಬಾರ್ದು. ಸಾರ್ವಕಾಲಿಕಂ ಸಾರ್ವಜನೀನಂಚ. ಇದು ಶಾಸ್ತ್ರ ಅಂತಂದರೆ ಇಟ್ ಮಸ್ಟ್ ಬಿ ಅ ಯೂನಿವರ್ಸಲ್ ವೆರಿಫಿಕೇಶನ್. ಇದು ಹೀಗೆ ಭಗವದ್ಗೀತೆ ಅಂತನ್ನೋದು
ಯಾವುದೋ ಕಾಲದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಾಗ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ನಮಗೇನದ್ರ ಅನ್ವಯ ಏನು ಅಂತನೋ ಹಾಗಿರಬಾರ್ದು. ಆಗ ಹೇಳಿದ್ದು ಎಲ್ಲ ಕಾಲಕ್ಕೂ ಅನ್ವಯಿಸುವ ಹಾಗಿದ್ದರೆ ಶಾಸ್ತ್ರ, ಹಾಗಿಲ್ಲದೆ ಇದ್ದರೆ ಇತಿಹಾಸ ಅಂತ ಅನ್ನಿಸ್ಕೊಡುತ್ತೆ ಅಷ್ಟೇ. ಇಟ್ಸ್ ಎ ಹಿಸ್ಟಾರಿಕಲ್ ಟ್ರೂತ್ ಆ್ಯಂಡ್ ನಾಟ್ ಎ ಫಿಲಸಾಫಿಕಲ್ ಟ್ರೂತ್. ಒಂದು ಫಿಲಸಾಫಿಕಲ್ ಟ್ರೂತ್ ಆಗಬೇಕಾದ್ರೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಅನ್ವಯವಾಗುವ ಹಾಗಿರಬೇಕು. ಹೀಗೆ ಇವರು ಗೀತಾಶಾಸ್ತ್ರ ಅಂತನ್ನುವಾಗ ಈ ಗೀತೆ ಅಂತನ್ನೋ ಗ್ರಂಥ ಪ್ರಮಾಣ ಸಿದ್ಧವಾಗಿದೆ, ಸಾರ್ವಕಾಲಿಕವಾಗಿದೆ ಮತ್ತು ಸಾರ್ವಜನೀಯನೂ ಆಗಿದೆ. ಅದಕ್ಕೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಏನು ಹೇಳಿದರು? ಅರ್ಜುನಂ ನಿಮಿತ್ತೀಕೃತ್ಯ ಸರ್ವಲೋಕ ಸಾಕ್ಷಿಕಂಚಕಾರ. ಅರ್ಜುನನ್ನ ನೆವ ಮಾಡಿಕೊಂಡು ಕೃಷ್ಣ ಈ ಭಗವದ್ಗೀತೆಯನ್ನ ಸರ್ವಲೋಕ ಸಾಕ್ಷಿಕಂಚಕಾರ, ಇಡೀ ಲೋಕದ ಮುಂದೆ ಇಟ್ಟ, ಅದರಲ್ಲಿ ಎಲ್ಲರಿಗೂ ಅನ್ವಯಿಸುವ ಹಾಗೆ ಅರ್ಜುನಂ ನಿಮಿತ್ತೀಕೃತ್ಯ ಸರ್ವಲೋಕ ಸಾಕ್ಷಿಕಂಚಕಾರ. ಇದನ್ನೇ ಇವರು ಯಾವನ ಮುನಿಗಳು ಕೂಡ ಪಾರ್ಥಂ ಪ್ರಪನ್ನಮುದ್ದೇಶ್ಯ ಶಾಸ್ತ್ರಾವತರಣ ಕೃತಂ, ಅವನೊಂದು ನೆವ ಅಷ್ಟೇ ಅರ್ಜುನ, ಶಾಸ್ತ್ರಾವತರಣ ಅಂತ ಮಾಡಿದರು. ಇದು ಒಂದು. ಆಮೇಲೆ ಈ ಶಾಸ್ತ್ರದಲ್ಲಿ ಒಂದು ಪದ್ಧತಿಯನ್ನು ನಾವು ಅನುಸರಿಸುವ ಹಾಗಿರಬೇಕು. ಅದು 6 ಲಿಂಗಗಳಿಂದ ನಮಗೆ ಗೊತ್ತಾಗಬೇಕು. ಅಂದರೆ ಭಗವದ್ಗೀತೆಯನ್ನು ಶಾಸ್ತ್ರ ವಿಧಿಯ ಪ್ರಕಾರ ಅಧ್ಯಯನ ಮಾಡೋದು ಹೇಗೆ ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ. ಷಡ್ಲಿಂಗಗಳು ಅಂತ ಬಳಕೆ. ಉಪಕ್ರಮೋಪಸಂಹಾರ, ಅಭ್ಯಾಸೋ ಪೂರ್ವದ ಫಲಂ, ಅರ್ಥವಾದೋಪಪತ್ತಿ ಚ, ಲಿಂಗಂ ತಾತ್ಪರ್ಯ ನಿರ್ಣಯೇ. ಭಗವದ್ಗೀತೆ ಏನು ಹೇಳ್ತಾ ಇದೆ, ಯಾವುದರ ಕಡೆ ಅದರ ಗಮನ ಇದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಈ 6 ಲಿಂಗಗಳು ಇಟ್ಕೊಂಡು, ಲಿಂಗಗಳು ಅಂತಂದರೆ ಕ್ರೈಟೀರಿಯಾ, ಇದನ್ನು ಇಟ್ಕೊಂಡು ನಾವು ವಿಮರ್ಶೆ ಮಾಡಿ ಏನು ಅದು ಹೇಗೆ ಶುರುವಾಗಿದೆ, ಹೇಗೆ ಮುಗಿದಿದೆ. ಒಂದು ಶಾಸ್ತ್ರದ ಗ್ರಂಥ ಎಲ್ಲಿಯೋ ಆರಂಭವಾಗಿ ಎಲ್ಲಿಯೋ ಮುಗಿಯೋ ಹಾಗಿಲ್ಲ. ಒಂದು ನಿಖರವಾದ ಕಡೆ ಆರಂಭವಾಗಬೇಕು, ನಿಖರವಾದ ಕಡೆ ಮುಗಿಯಬೇಕು. ಉಪಕ್ರಮ ಉಪಸಂಹಾರ, ಆ ಶಾಸ್ತ್ರ ಹೇಗೆ ಆರಂಭವಾಗಿದೆ ನೋಡಿ, ಹೇಗೆ ಮುಗಿದಿದೆ ನೋಡಿ, ಒಂದಕ್ಕೊಂದಕ್ಕೆ ಏನಾದರೂ ಸಮನ್ವಯ ಇದೆಯೇ, ಅದು ನಮಗೆ ಒಂದು ಮೊದಲನೆಯ ಒಂದು ಲಿಂಗ. ಆಮೇಲೆ ಮತ್ತೆ ಮತ್ತೆ ಯಾವುದಾದ್ರೂ ಮಾತು, ಡಸ್ ಇಟ್ ಗೆಟ್ ರಿಪೀಟೆಡ್ ಎಗೇನ್ ಆ್ಯಂಡ್ ಎಗೇನ್ ಇನ್ ಸಮ್ ವೇ ಆರ್ ಅದರ್, ಅಂದರೆ ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ಒಂದೇ ಒಂದು ರೀತಿಯಾದ ಮಾತುಗಳು ಬರುತ್ತೋ, ಇದು ಅದರ ಉದ್ದೇಶ ಏನು ಅಂತ ಹೇಳೋದಕ್ಕೆ ಅಭ್ಯಾಸ ಅಂತ ಕರೀತಾರೆ. ಅಭ್ಯಾಸ ಅಂದರೆ ರಿಪಿಟಿಷನ್ ಆಫ್ ಎ ಥಾಟ್ ಆರ್ ಎ ವರ್ಡ್ ಇನ್ ಡಿಫರೆಂಟ್ ಸೀಕ್ವೆನ್ಸಸ್. ಇದು ಬೇರೆ ಬೇರೆ ಕಡೆ ಇನ್ ಡಿಫರೆಂಟ್ ಕಾಂಟೆಕ್ಸ್, ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದೇ ಒಂದು ಅಭಿಪ್ರಾಯವನ್ನು ಬಳಸ್ತಾ ಇದ್ದರೆ ಇದು ಇವರ ಮನಸ್ಸಿನಲ್ಲಿರ್ತಕ್ಕದ್ದು, ಇದು ಧ್ವನಿ ಅಂತ ನಾವು ಊಹೆ ಮಾಡಬೇಕು. ಅಭ್ಯಾಸ ಅಪೂರ್ವತ. ಮತ್ತು ಇದು ಒಂದು ಶಾಸ್ತ್ರ ಅಂದರೆ ನಮಗೆ ಬೇರೆ ಶಾಸ್ತ್ರಗಳಲ್ಲಿ ಇಲ್ಲದೇ ಇರೋದು ಇಲ್ಲಿ ಏನಾದರೂ ಸಿಗಬೇಕು. ಅಪೂರ್ವ ಅಂದರೆ ನಾಟ್ ಫೌಂಡ್ ಎಲ್ಸ್ವೇರ್. ಇವಾಗ 3 ಪ್ರಸ್ಥಾನಗಳಿದೆ. ಒಂದು ಉಪನಿಷತ್ ಪ್ರಸ್ಥಾನ ಅಂತಾರೆ, ಬ್ರಹ್ಮಸೂತ್ರ ಪ್ರಸ್ಥಾನ, ಗೀತಾ ಪ್ರಸ್ಥಾನ. ಉಪನಿಷತ್ ಪ್ರಸ್ಥಾನದಲ್ಲಿ ಇದ್ದದ್ದೇ ಬ್ರಹ್ಮಸೂತ್ರ ಪ್ರಸ್ಥಾನದಲ್ಲಿದ್ದರೆ ಬ್ರಹ್ಮಸೂತ್ರ ಪ್ರಸ್ಥಾನವನ್ನು ನಾವು ಯಾಕೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕು? ಅಥವಾ 2ರಲ್ಲಿ ಇದ್ದದ್ದೇ ಗೀತೆಯಲ್ಲಿದ್ದರೆ ಗೀತೆಯನ್ನು ಯಾಕೆ ಅಧ್ಯಯನ ಮಾಡಬೇಕು? ಒಂದನ್ನು ಮಾಡಿದ್ರೆ ಸಾಕಲ್ಲ. ಉಪನಿಷತ್ತು 2ಕ್ಕೂ ಮೂಲ ಅಂದರೆ ಉಪನಿಷತ್ತನ್ನು ಮಾಡಿದ್ರೆ ಸಾಕು. ಬ್ರಹ್ಮಸೂತ್ರ ಕಟ್ಕೊಂಡು ಏನು ಮಾಡಬೇಕು ನಾವು? ಅಥವಾ ಗೀತೆ ಕಟ್ಕೊಂಡು ಅಂದರೆ ಅದರಲ್ಲಿ ಇಲ್ಲದೇ ಇರೋದು ಇದರಲ್ಲಿದೆ. ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ, ಹೊಸ ಗೈಡೆನ್ಸ್ ಇದು ಕೊಡ್ತಾ ಇದೆ. ಭಗವದ್ಗೀತೆಯಲ್ಲಿ ಉಪನಿಷತ್ತಿನಲ್ಲಿ ಇಲ್ಲದೇ ಇರೋದು, ವೇದಾಂತ ಸೂತ್ರಗಳಲ್ಲಿ ಇಲ್ಲದೇ ಇರೋದು ಭಗವದ್ಗೀತೆಯಲ್ಲಿ ಇದೆ. ಯಾವುದು? ನಿಷ್ಕಾಮಕರ್ಮ ಅಂತ ಬರುತ್ತೆ. 2ರಲ್ಲೂ ಇಲ್ಲ, ಉಪನಿಷತ್ತಿನಲ್ಲೂ ಇಲ್ಲ, ಬ್ರಹ್ಮಸೂತ್ರದಲ್ಲೂ ಇಲ್ಲ. ನಿಷ್ಕಾಮಕರ್ಮ ಅಂತನ್ನೋದಾಗಲಿ ಅಥವಾ ಲೋಕಸಂಗ್ರಹ ಅಂತನ್ನೋ ಕಾನ್ಸೆಪ್ಟ್. ಹೀಗೆ ಭಗವದ್ಗೀತೆಯಲ್ಲಿ ಅಪೂರ್ವದ ಏನು, ಇದಕ್ಕೆ ಸ್ಪೆಸಿಫಿಕ್ ಕಾಂಟ್ರಿಬ್ಯೂಷನ್ ಆಫ್ ಭಗವದ್ಗೀತಾ ಟು ದಿ ಜನರಲ್ ಥಾಟ್ ಆ್ಯಂಡ್ ಎ ಮೆಸೇಜ್ ಫಾರ್ ಎವ್ರಿ ಇಂಡಿವಿಜುವಲ್. ಇದರದ್ದೇ ಏನಿದೆ? ಇದು ಶಾಸ್ತ್ರದ ಒಂದೊಂದು ಶಾಸ್ತ್ರದಲ್ಲೂ ಕೂಡ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಒಂದು ರೀತಿ, ಒಂದು ನಿಲುವು ಇರಬೇಕು. ಇದನ್ನು ಅಪೂರ್ವದ ಅಂತ ಕರೀತಾರೆ. ಮತ್ತು ಈ ಶಾಸ್ತ್ರದ ಪ್ರಯೋಜನ ನಮ್ಮ ಜೀವನದಲ್ಲಿ ಅದನ್ನು ಅನ್ವಯ ಮಾಡಿಕೊಳ್ಳೋ ಹಾಗಿರಬೇಕು. ಇದು ಫಲ.
ಶಾಸ್ತ್ರವನ್ನು ಓದಿ ಸುಮ್ಮನೆ ಮನಸ್ಸಿಗೆ ಸಮಾಧಾನ ಆದರೂ ಸಾಲದು, ನಮ್ಮ ಜೀವನದಲ್ಲಿ ಅದನ್ನು ಬಳಸ್ಕೊಳ್ಳಬಹುದು. ಕುಡ್ ವಿ ಬಿಕಮ್ ಬೆಟರ್ ಬಿಕಾಸ್ ಆಫ್ ಇಟ್. ಇದು ಫಲ ಅಂತ. ಫಲ ಅಂದ್ರೆ ಪ್ರಯೋಜನ. ಇದರಿಂದ ಏನು, ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಏನು ಪ್ರಯೋಜನ? ನಮ್ಮಲ್ಲಿ ಏನು ಬದಲಾವಣೆ ಆಗದೇ ಇದ್ದರೆ ಯಾವ ಶಾಸ್ತ್ರವನ್ನು ಓದಿದ್ರೆ ಏನು ಪ್ರಯೋಜನ? ಶಾಸ್ತ್ರದ ಪ್ರಯೋಜನ ಕಾಣೋದು ಹಿ ಮಸ್ಟ್ ಬಿ ಎ ಬೆಟರ್ ಮ್ಯಾನ್ ಫಾರ್ ಇಟ್. ಒಂದ್ಸಾರಿ ಅಧ್ಯಯನ ಮಾಡಿದ ಮೇಲೆ ಅವನು ಹಿಂದಿದ್ದಕ್ಕಿಂತ ಸ್ವಲ್ಪ ಉತ್ತಮ ಆಗಿದ್ದರೆ ಶಾಸ್ತ್ರದಿಂದ ಪ್ರಯೋಜನ. ಹೀಗೆ ಫಲ ಅಂತ ಅನ್ನೋದು ಒಂದು ಹೇಳಿ, ಶಾಸ್ತ್ರವನ್ನು ಓದಿದ ಮೇಲೆ ನಿಮಗೆ ಏನಾದರೂ ಒಂದು ಇಂಪ್ರೆಷನ್ ಆಗಬೇಕು, ಇನ್ಫ್ಲೂಯೆನ್ಸ್ ಆಗಬೇಕು. ಇದು ಫಲ. ಮತ್ತೆ ಬರೀ ನೇರವಾಗಿ ಒಂದು ಮಾತನ್ನು ಆಡದೇನೆ ಅದನ್ನು ಪುಷ್ಟಿ ಮಾಡುವ ಹಾಗೆ ಅನೇಕ ಇತರ ವ್ಯಾಖ್ಯಾನಗಳು, ವಿವರಣೆಗಳು ಕೊಡಬೇಕು. ಅರ್ಥವಾದ ಅಂತ ಕರೀತಾರೆ. ಅರ್ಥವಾದ ಅಂತಂದರೆ ದಟ್ ವಿಚ್ ಸಪೋರ್ಟ್ಸ್ ದಿ ಮೇನ್ ಥೀಸಿಸ್. ಇವಾಗ ತ್ಯಾಗ ಮಾಡೋದು ಅಂತ ಬಂತು, ಯಜ್ಞ ಅಂತ ಅನ್ನೋದಕ್ಕೆ. ಈಗ ಭಗವದ್ಗೀತೆಯಲ್ಲಿ ಬಹುವಿಧ ಯಜ್ಞಗಳು ಅನೇಕ ವಿಧವಾಗಿದೆ. ದ್ರವ್ಯ ಯಜ್ಞ, ಸ್ತಪೋ ಯಜ್ಞ ಇತ್ಯಾದಿ. ಇದು ಅರ್ಥವಾದ. ಇದು ಯಜ್ಞದ ವಿಚಾರ ಅವನು ಹೇಳ್ತಾ ಇಲ್ಲ, ಯಜ್ಞದ ವಿಚಾರ ಅವನ ಮನಸ್ಸಿನಲ್ಲಿ ಇಲ್ಲ. ಯಜ್ಞ ಅಂತನ್ನೋ ಮಾತಿಗೆ ಅರ್ಥ ಏನೋ ತ್ಯಾಗ, ದಾನ ಅಂತನ್ನೋ ಮಾತಿಗೆ ಅರ್ಥ ಏನೋ ಸಂವಿಭಾಗ. ಈ ದಾನ ಸಂವಿಭಾಗ, ಯಜ್ಞ ಅಂತನ್ನೋದು ತ್ಯಾಗ ಅಂತನ್ನೋ ಅರ್ಥ ಇದ್ದರೆ ಅದು ದ್ರವ್ಯ ಯಜ್ಞ ಆಗ್ಬೋದು, ತಪೋ ಯಜ್ಞ ಆಗ್ಬೋದು, ಪ್ರಾಣಾಪಾನೆ ಜುಕ್ವತಿ, ನಾವು ಮಾಡೋ ಪ್ರಾಣಾಯಾಮವೇ ಒಂದು ಯಜ್ಞ ಅಂತ. ಅಂದರೆ ಯಜ್ಞಕ್ಕೆ ಅನೇಕ ವಿಧವಾದ ವಿವರಣೆಗಳನ್ನು ಕೃಷ್ಣ ಕೊಟ್ಟಿದ್ದಾನೆ. ಇವೆಲ್ಲ ಅರ್ಥವಾದ ಅಂತ ಅನಿಸ್ಕೊಳ್ಳೋದು. ಅಂದರೆ ಮುಖ್ಯವಾಗಿ ಯಜ್ಞವನ್ನು ಹೇಳೋದು ಕೃಷ್ಣನ ಉದ್ದೇಶ ಅಲ್ಲ. ಆದರೆ ಯಜ್ಞ ಯಾವುದೋ ಒಂದು ಶ್ಲೇಷೆಯನ್ನು ಹಿಡಿದು ಒಂದು ಅರ್ಥ ಹೇಳಿ ಅದಕ್ಕೆ ವಿವರಣೆಗಳನ್ನೆಲ್ಲ ಕೊಡೋದು. ಇದು ಅರ್ಥವಾದ ಶಾಸ್ತ್ರದಲ್ಲಿ ಇರಬೇಕು. ನೇರವಾಗಿ ಸುಮ್ಮನೆ ಸೂತ್ರದ ಹಾಗೆ ಒಂದು ಮಾತಾಡಿ ಬಿಟ್ಬಿಡಬಾರ್ದು. ಇದಕ್ಕೆ ಅನುಬಂಧಿಯಾಗಿ ಉಪಷ್ಟಂಭಕವಾಗಿ ಅನೇಕ ಇತರ ವಿವರಗಳನ್ನು ಇಲ್ಲಿ ಅವನು ಹೇಳಬೇಕು. ಇದು ಅರ್ಥವಾದ ಅಂತ ಕರೀತಾರೆ. ಕಡೆಯಲ್ಲಿ ದೇರ್ ಮಸ್ಟ್ ಬಿ ಎ ರೀಸನಿಂಗ್, ಉಪಪತ್ತಿ ಅಂತ ಕರೀತಾರೆ. ಉಪಪತ್ತಿ ಅಂದರೆ ರೀಸನಿಂಗ್. ಇವಾಗ ಮಾತ್ರ ಸ್ಪರ್ಶ ಸ್ತು ಕೌಂತೆಯ ಅಂತ ಬಂದರೆ ಮಾತು, ಅವನು ಕೃಷ್ಣ ಈಸ್ ರೀಸನಿಂಗ್ ಅಬೌಟ್, ಈಸ್ ಆಸ್ಕಿಂಗ್ ಯು ಟು ಎಕ್ಸರ್ಸೈಸ್ ಯುವರ್ ರೀಸನ್. ಮಾತ್ರ ಸ್ಪರ್ಶ ಸ್ತು ಕೌಂತೆಯ ಅಂತ ಹೇಳಿದಾಗ ಏನು ಮಾತ್ರ ಸ್ಪರ್ಶ ಹೇಗೆ, ವಿಷಯಗಳು ಮಾತ್ರ ಸ್ಪರ್ಶ ಹೇಗೆ, ಅಥವಾ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ ಅವನು ಹೇಳುವಾಗ ಯಾವ ರೀಸನಿಂಗ್ ಉಪಯೋಗಿಸ್ತಾ ಇದ್ದಾನೆ, ಇದನ್ನು ಉಪಪತ್ತಿ ಅಂತ ಕರೀತಾರೆ. ಹೀಗೆ ಉಪಕ್ರಮೋಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ ಚ, ಲಿಂಗಂ, ತಾತ್ಪರ್ಯ ನಿರ್ಣಯ. ನಾವು ಭಗವದ್ಗೀತೆಯನ್ನು ಶಾಸ್ತ್ರ ಅಂತ ಅಧ್ಯಯನ ಮಾಡುವಾಗ ಇಷ್ಟು ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ಹೊಸದು ಏನು ಹೇಳ್ತಾ ಇದ್ದಾರೆ, ಅನ್ಯಾನ್ಯ ವಿವರಣೆಗಳನ್ನು ಏನು ಕೊಡ್ತಾ ಇದ್ದಾರೆ, ಅಥವಾ ಇದರ ಪ್ರಯೋಜನ ನಮಗೆ ಹೇಗಾಗಬೇಕು ಇತ್ಯಾದಿಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡತಕ್ಕಂಥದ್ದು ಶಾಸ್ತ್ರದ ಪದ್ಧತಿ ಅಂಥೇಳಿ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ಹೇಗಿದು ಆರು ಬರುತ್ತೆ. ಇನ್ನೊಂದು, ಈ ಶಾಸ್ತ್ರದಲ್ಲಿ ಕೆಲವು ಪಾರಿಭಾಷಿಕ ಪ್ರಕ್ರಿಯೆಗಳನ್ನು ಉಪಯೋಗಿಸ್ತಾರೆ. ಇತಿಹಾಸದಲ್ಲಾದರೆ ಅರ್ಥ ಮುಖ್ಯ. ಈ ಮೇಘ ಸಂದೇಶ ಇದೆ, ಮಾತು ಚೆನ್ನಾಗಿದೆ ಅಂತಾದರೂ ಕೂಡ ಅದರಲ್ಲಿ ಅರ್ಥ ಏನು, ರಸ ಏನು ಬರುತ್ತೆ. ಇವಾಗ ಕುಮಾರ ಸಂಭವ ಇದೆ, ರಘುವಂಶ ಇದೆ. ಕಾವ್ಯಗಳಲ್ಲಿ ಅರ್ಥ ಮುಖ್ಯ. ಅರ್ಥಕ್ಕೆ ಮಾತು ಸಹಕಾರಿಯಾಗಬೇಕಷ್ಟೇ. ಶಬ್ದಕ್ಕೆ ಹೆಚ್ಚು ಪ್ರಾಮುಖ್ಯ ಇಲ್ಲ. ಶಾಸ್ತ್ರದಲ್ಲಿ ಶಬ್ದ ಅರ್ಥ ಎರಡೂ ಮುಖ್ಯ. ಆಡೋ ಮಾತಿಗೆ ಅರ್ಥದಷ್ಟೇ ಬೆಲೆ. ಅಂದರೆ ಏನು, ಮಾತನ್ನು ಬೇಕಾದ ಹಾಗೆ ಉಪಯೋಗಿಸೋ ಹಾಗಿಲ್ಲ. ಇಟ್ ಮಸ್ಟ್ ಬಿ ಎಟಿಮಲಾಜಿಕಲಿ ವ್ಯಾಲಿಡ್, ಕನ್ವೆನ್ಷನಲ್ಲಿ ಕರೆಕ್ಟ್. ಆ ವರ್ಡ್ಸ್ ಯೂಸ್ ಮಾಡೋದು ವಿತ್ ಆ ಒಂದು ಟರ್ಮಿನಾಲಜಿಕಲ್ ರಿಗರ್ ಇಟ್ಕೊಂಡು ಮಾಡೋದು. ಆದ್ದರಿಂದ ಭಗವದ್ಗೀತೆಯಲ್ಲಿ ಇರೋ ಶಬ್ದಗಳು ನಾವು ಬೇಕಾದ ಹಾಗೆ ನಿಘಂಟುವಿನಿಂದ ಅರ್ಥ ಮಾಡಿಕೊಳ್ತಕ್ಕದ್ದಲ್ಲ. ಇದಕ್ಕೆ ಒಂದು ಪಾರಿಭಾಷಿಕ ಪ್ರಕ್ರಿಯೆ ಇದೆ. ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಳ್ತಕ್ಕದ್ದು. ಶಬ್ದ ಆ್ಯಸ್ ಇಂಪಾರ್ಟೆಂಟ್ ಆಸ್ ದಿ ವರ್ಡ್. ಇದು ಶಬ್ದವನ್ನು ನಾವು ಬಿಟ್ಟು ಬರೀ ಅರ್ಥವನ್ನು ಹೇಳಿಕೊಂಡು ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಈ ಅರ್ಥ ಪಾರಿಭಾಷಿಕ ಅರ್ಥ ಅಂತಿದ್ರೆ, ಈ ಪಾರಿಭಾಷಿಕ ಅರ್ಥದಲ್ಲಿ ಐತಿಹಾಸಿಕ, ನೈರೋಕ್ತ, ತತ್ವವಾದಿನಃ
ಅಂದರೆ 3 ಲೆವೆಲ್ಸಲ್ಲಿ ಅರ್ಥ ಹೊರಡಬೇಕು. ಇದನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ಅವರು ಋಗ್ವೇದಕ್ಕೆ ಬಂದಿರೋ 30 ಸೂಕ್ತಗಳಿಗೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ ಋಗ್ಭಾಷ್ಯ. ಅದರಲ್ಲಿ ಹೀಗೆ ಮೂರು ಲೆವೆಲ್ಸಲ್ಲಿ ಅರ್ಥಗಳನ್ನು ಹೇಳ್ಕೊಂಡು ಬರ್ತಾರೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಅನುಸರಿಸಿದ್ದಾರೆ. ಒಂದೊಂದು ಮಾತಿಗೂ ಕೂಡ 3 ಅರ್ಥಗಳಿರುತ್ತೆ. ಇದನ್ನು ಯಾಸ್ಕ ಮಹರ್ಷಿಗಳು ಕೂಡ ತಮ್ಮ ನಿರುಕ್ತದಲ್ಲಿ ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ನಾವು ನಿಘಂಟುವಿನಿಂದ ಹೇಳ್ತಕ್ಕಂಥ ಅರ್ಥ ಒಂದು, ಮತ್ತು ಋಗ್ವೇದವನ್ನಾಗಲಿ ಬ್ರಾಹ್ಮಣ ಗ್ರಂಥಗಳನ್ನಾಗಲಿ ನೋಡಬೇಕಾದ್ರೆ ಅದರ ಐತಿಹಾಸಿಕ ಯಾವುದೋ ಒಂದು ಇಂದ್ರ ಅಂತನ್ನೋ ಮಾತಿಗೆ ಯಾಸ್ಕರ ಅರ್ಥ ಮಾಡ್ತಾರೆ. ಇಂದ್ರ ಅಂದ್ರೆ ಏನು? ಐತಿಹಾಸಿಕ, ಜೊತೆ ಹಿಸ್ಟಾರಿಕಲ್ ಆಸ್ಪೆಕ್ಟು ಇಂದ್ರ. ವೃತ್ರಾಸುರ ಅವರ ಸಂಹಾರ ಕಾಲದಲ್ಲಿ ಇಂದ್ರ ಕುಲಿಶವನ್ನು ಉಪಯೋಗಿಸಿದ, ವೇದದಲ್ಲಿ ಬರುತ್ತೆ. ಅಂದ್ರೆ ಏನು? ಯಾವುದೋ ಕಾಲದಲ್ಲಿ ದಸ್ಯುಗಳಿಗೆ ಮತ್ತು ಬೇರೆಯವರಿಗೆ ಪಣಿಗಳಿಗೆ ಜಗಳವಾದಾಗ ಇಂದ್ರನನ್ನು ಮೊರೆ ಹೋಗರು, ಇಂದ್ರ ಅವರನ್ನು ಹೋಗಿ ಕಾಪಾಡಿದ. ಅಂದ್ರೆ ಏನು? ಐತಿಹಾಸಿಕ. ಇಟ್ಸ್ ಎ ನೆರೇಷನ್ ಇನ್ ಎ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಅದು ಆ್ಯಕ್ಚುಯಲ್ ಹಿಸ್ಟ್ರಿ ಆಗಲಿ ಬಿಡಲಿ, ಅಂತೂ ಒಂದು ಎಪಿಕ್ ಕಾಂಟೆಕ್ಸ್ಟ್ ಅಲ್ಲಿ ಇಂದ್ರ, ಮಿತ್ರ, ವರುಣ, ರುದ್ರ ಈ ದೇವತೆಗಳಿಗೆಲ್ಲ ಒಂದು ಐತಿಹಾಸಿಕ ಒಂದು ಕಾಂಟೆಕ್ಸ್ಟ್ ಇದೆ. ಇವಾಗ ಭಗವದ್ಗೀತೆಯನ್ನ ಮಹಾಭಾರತದಲ್ಲಿ ಬರೋ ಗ್ರಂಥ ಅಂದ್ರೆ ಅಲ್ಲಿ ಧೃತರಾಷ್ಟ್ರ ಅಂದ್ರೆ ಯಾರು, ಅರ್ಜುನ ಅಂದ್ರೆ ಯಾರು, ದೃಷ್ಟದ್ಯುಮ್ನ ಅಂದ್ರೆ ಯಾರು, ಸಂಜಯ ಅಂದ್ರೆ ಯಾರು, ಇವೆಲ್ಲ ಐತಿಹಾಸಿಕ ಅರ್ಥ ಹೇಳ್ಕೊಂಡು ಹೇಳ್ಬೇಕು ನಾವು. ಭಗವದ್ಗೀತೆಯಲ್ಲಿ ಇವಾಗ ಇದ್ದಕ್ಕಿದ್ದ ಹಾಗೆ ಸಂಜೆಯನ್ನು ಯಾಕೆ ಹಿಡ್ಕೊಂಡ ಅವನು ಧೃತರಾಷ್ಟ್ರ? ಸಂಜೆಗಿದ್ದ ಸ್ಪೆಷಲ್ ಮೆರಿಟ್ ಏನು? ನಮಗೆ ಮಹಾಭಾರತ ಓದ್ರೆ ಅರ್ಥವಾಗೋದು. ಅವರು ವ್ಯಾಸರ ಬಂದದ್ದು ಇವನು ಧೃತರಾಷ್ಟ್ರನ ಯುದ್ಧ ಆಗೋದಕ್ಕೆ ಅಂತ ಮುಂಚೆ ಅವನು ಧೃತರಾಷ್ಟ್ರನಿಗೆ ನೀನು ಯುದ್ಧವನ್ನು ನೋಡು, ದಿವ್ಯಂದದ ನಿತ್ಯೇ ಚಕ್ಷು, ನೀನು ದಿವ್ಯ ಚಕ್ಷು ಕೊಡ್ತೀನಿ, ನೀನು ಬೇಕಾದ ಯುದ್ಧವನ್ನು ನೋಡು ಅಂತವನು ಹೇಳಿದ್ದು. ಧೃತರಾಷ್ಟ್ರ ನೇಚ್ಛೆ, ನನಗೆ ಈ ಜ್ಞಾತಿವಧ ನೋಡೋದಕ್ಕೆ ಇಷ್ಟ ಇಲ್ಲ, ನನಗೆ ಇದು ಶ್ರೋತುಮಿಚ್ಛಾಮಿ, ಅದ್ರ ವಿಷಯ ಕೇಳ್ತೀನಿ ಅಷ್ಟೇನೆ ಅಂತಂದಾಗ ಸಂಜಯನಿಗೆ ಅವನು ಕೊಟ್ಟದ್ದು. ಆಮೇಲೆ ಸಂಜಯನಿಗೆ ಪ್ರಕಾಶಂ ವಾ ಪ್ರಕಾಶಂ ನಿಶಿವಾರಹ ಮನಸಾಪಿ ಯಚ್ಚಿಂತಿತಂ ತತ್ಸರ್ವಂ ವೇತ್ಸ್ಯತಿ ಸಂಜಯ. ಅವನ ಸಂಜಯನಿಗೆ ಗುಟ್ಟಾಗಿ ಆದದ್ದು, ಎಲ್ಲರೂ ನೋಡೋ ಹಾಗೆ ಆದದ್ದು, ರಾತ್ರಿ ಆದದ್ದು, ಹಗಲಾದದ್ದು, ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿದ್ದು ಎಲ್ಲವೂ ಅವನಿಗೆ ತಿಳಿಯೋ ಹಾಗೆ ಅವನಿಗೊಂದು ದಿವ್ಯ ದೃಷ್ಟಿ ಕೊಡ್ತೀನಿ ನಾನು ಅಂತ ಸಂಜಯನಿಗೆ ಕೊಟ್ಟದ್ದು. ಹಾಗಿಲ್ಲದೆ ಇದ್ರೆ ಭಗವದ್ಗೀತೆ ಇಷ್ಟ ಸಂಜಯ ಹೇಳಿದ ಸಂಜಯ ಉವಾಚ ಅಂದ್ರೆ ಅರ್ಥ ಇಲ್ಲ. ಇದು ಐತಿಹಾಸಿಕ ಅಂತ ಕರೀತಾರೆ. ಇವಾಗ ಸಂಜಯ ಅಂತನ್ನೋ ಮಾತಿಗೆ, ಧೃತರಾಷ್ಟ್ರ ಅಂತನ್ನೋ ಮಾತಿಗೆ ನಾವು ಐತಿಹಾಸಿಕವಾಗಿ ಅರ್ಥವನ್ನು ಹೇಳಬೇಕು. ಇದು 1ನೇ ಲೆವೆಲ್ನಲ್ಲಿ ಐತಿಹಾಸ. ಧೃತರಾಷ್ಟ್ರ ಅಂದ್ರೆ ವಿಚಿತ್ರವೀರ್ಯನ ಮಗ ಅಂತ ಅರ್ಥ ಮಾಡ್ಬೇಕು ನಾವು. ವಿಚಿತ್ರವೀರ್ಯ ಅಲ್ಲಿ ಬರೋನ್ನ ಹಿಡಿದು ಒಂದು ಹಿಸ್ಟಾರಿಕಲ್ ಪರ್ಸನ್. ಆ ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಹೀಗೆ ಹೇಳಿದ. ಸಂಜಯ ಅವನ ಹತ್ರ ಮಂತ್ರಿಯಾಗಿದ್ದವನು, ತುಂಬ ಬೇಕಾದವನು. ಸಂಜಯನಿಗೆ ಇದನ್ನು ತಿಳಿದು ಹೇಳು ಅಂತ ಹೇಳಿ. ಯಾಕೆ ಹೇಳ್ದ? ವ್ಯಾಸರು ಅವರಿಗೆ ದಿವ್ಯ ಚಕ್ಷುಸು ಅದನ್ನು ವರವನ್ನು ಕೊಟ್ಟಿದ್ದರಿಂದ ಹೇಳ್ದ. ಆದರೆ ಇದು ಮಾತ್ರ ಶಾಸ್ತ್ರದಲ್ಲಿ ಪ್ರಸಕ್ತವಾಗಲಾರದು. ಯಾಕೆಂದ್ರೆ ಇದು ಭಗವದ್ಗೀತೆಯ ಅಂಗ ಅಂತ ಯಾರೂ ಓದೋಲ್ಲ. ಭಗವದ್ಗೀತೆಯ ಅಂಗ ಅಂತ ಪರಿಗಣಿತವಾಗಿದ್ದರೂ ಕೂಡ ಭಾರತ ಪಾರಿಜಾತ ಮಧುಭೂತಾಂ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಇದು ಗೀತಾಭಾಷ್ಯ ಬರೆಯೋ ಕಾಲಕ್ಕೆ ಇದು ಏನು ಅಂದ್ರೆ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ. ಇದು ಗೀತೆ ಅಂತ ಅನ್ನೋದು ಮಹಾಭಾರತದಲ್ಲಿ, ಮಹಾಭಾರತ ಒಂದು ಪಾರಿಜಾತದ ಗಿಡ ಅಂತ ಅಂದುಕೊಂಡ್ರೆ ಅದರಲ್ಲಿರುವ ಮಧುವನ್ನೆಲ್ಲ ಮಾಡಿ ಇದರಲ್ಲಿ ಗೀತೆಯನ್ನೇ ಮಾಡಿದ್ದಾರೆ. ಸರ್ವಶಾಸ್ತ್ರೇಷು ಭಾರತಂ, ಭಾರತೆ ಗೀತಿಕಾವರ. ಎಲ್ಲ ಶಾಸ್ತ್ರಗಳು ಕೂಡ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತ ಎಲ್ಲ ಶಾಸ್ತ್ರಗಳ ಒಂದು ಗಣಿ ಇದ್ದಾಗೆ ಅದರಲ್ಲಿ ಗೀತಿಕಾ ವರ ಅಂದ್ರೆ ಏನು? ಶಾಸ್ತ್ರಗಳಲ್ಲೆಲ್ಲ ಇದು ಹೆಚ್ಚು ಅಂತನ್ನೋದು. ಆದ್ರೂ ನಾವು ಅದನ್ನು ಮಹಾಭಾರತ ಓದಿ ಭಗವದ್ಗೀತೆಯನ್ನು ಓದೋರು ಯಾರಿಲ್ಲ. ಭಗವದ್ಗೀತೆಯನ್ನೇ ಪ್ರತ್ಯೇಕವಾಗಿ ಓದ್ತೀವಿ. ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮಾಡಿದ ಹಾಗೆ ಭಗವದ್ಗೀತೆಗೆ ಒಂದು ವಿಶಿಷ್ಟವಾದ ಸ್ಥಾನ. ಮಧ್ವಾಚಾರ್ಯರು ಹೇಳಿದ್ರು ಕೂಡ ಅದರ ಒಂದು ಸ್ಥಾನ ಹೇಗಿದೆ? ವಿಶಿಷ್ಟವಾಗಿದೆ, ಪ್ರತ್ಯೇಕವಾಗಿದೆ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಹೇಳಿದ್ರು, ಪಾಂಡುತನಯ ಯುದ್ಧ ಪ್ರೋತ್ಸಾಹನ ವ್ಯಾಜೇನ ಸ್ವವಿಷಯಂ
ಅಂಥೇಳಿ ಅವರು ಪಾಂಡುತನಯ ಯುದ್ಧ ಪ್ರೋತ್ಸಾಹನ ವ್ಯಾಜೇನ ಅಂತ ಗೀತಾ ಭಾಷ್ಯದಲ್ಲಿ ಹೇಳಿ ಅರ್ಜುನನಿಗೆ ಯುದ್ಧಕ್ಕೆ ಪ್ರೋತ್ಸಾಹ ಮಾಡುವ ನಿಮಿತ್ತದಿಂದ ಗೀತಾಂ ಅವತಾರಯ ಮಾಸ, ಈ ಗೀತೆಯನ್ನು ಹೊರಗೆ ತಂದ ಕೃಷ್ಣ. ಆದರೆ ಮಹಾಭಾರತವನ್ನು ಓದಿದ ಮೇಲೆ ಆನುಪೂರ್ವಿಯಿಂದ ಗೀತೆ ಓದಬೇಕು ಅಂತ ಏನು ಶಾಸ್ತ್ರ ಇಲ್ಲ, ಹಾಗೆ ಮಾಡೋದು ಇಲ್ಲ ಯಾರು. ಮಹಾಭಾರತದಲ್ಲಿ ಗೀತೆ ಬಂದಿದೆಯೋ ಇಲ್ಲವೋ ಅಂತಲೇ ಸಂಶಯ. ಶಂಕರಾಚಾರ್ಯರು ಮಹಾಭಾರತದ ಪ್ರಸ್ತಾಪನೆ ಮಾಡಿಲ್ಲ, ಗೀತೆಯನ್ನೇ ಸ್ವತಂತ್ರ ಗ್ರಂಥ ಅಂತ ಮಾಡಿದ್ದಾರೆ. ಅದು ಇರೋದರಿಂದ ಈ ಐತಿಹಾಸಿಕವಾಗಿ ಹೇಳೋದೇ ಅಷ್ಟು ಮುಖ್ಯವಾಗಲಾರದು. ಅದು ಲೋಯೆಸ್ಟ್ ಲೆವೆಲ್. ಮಹಾಭಾರತದಲ್ಲಿರುವ ಕಥೆಯನ್ನು ಹಿಡಿದು ಗೀತೆಯನ್ನು ಅರ್ಥ ಮಾಡಿದರೆ ಎಟ್ ಒನ್ ಲೆವೆಲ್, ಲೋಯರ್ ಲೆವೆಲ್ ಅದು. ಆದರೆ ಈ ಮಾತುಗಳಿಗೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಬೇಕು, ಅದನ್ನು ನೈರುಕ್ತ ಅಂತ ಕರೀತಾರೆ. ಮಾತಿನ ಒಳಗೆ ಏನು ಅರ್ಥ ಇದೆ? ಇವಾಗ ಇಲ್ಲಿ ಕೃಷ್ಣನನ್ನು ಕುರಿತು ಅನೇಕ ಪದಗಳನ್ನು ಅರ್ಜುನ ಉಪಯೋಗಿಸ್ತಾನೆ. ಅರ್ಜುನನಿಗೆ ಸಂಬೋಧನೆ ಮಾಡಬೇಕಾದ್ರೆ ಕೃಷ್ಣ ಅನೇಕ ಪದಗಳನ್ನು ಕೆಲವು ಸರ್ತಿ ಅರ್ಜುನ ಅಂತಾನೆ, ಕೆಲವು ಸರ್ತಿ ಧನಂಜಯ ಅಂತಾನೆ, ಕೆಲವು ಸರ್ತಿ ಪಾರ್ಥ ಅಂತಾನೆ. ಈ ಮಾತುಗಳಿಗೆ ಬರೀ ಪರ್ಯಾಯ ಪದಗಳು ಸಿನಾನಿಮ್ಸ್ ಅಂತ ಹೇಳೋ ಹಾಗಿಲ್ಲ. ಶಾಸ್ತ್ರದಲ್ಲೇ ಬಂದದ್ರಿಂದ ಅದು ಪದಪೂರ್ಣಕ್ಕಾಗಿ ಅದು ಏನೋ ಒಂದು ಗುರು ಲಘು ವ್ಯತ್ಯಾಸ ಆಯಿತು, ಒಂದು ಅಕ್ಷರ ಸೇರಿಸೋದಕ್ಕಾಗಿ ಇಲ್ಲಿ ಪಾರ್ಥ ಅಂತ, ಅದು ಅರ್ಜುನ ಅಂತಂದ, ಬೇರೆ ಕಡೆ ಧನಂಜಯ ಅಂತ, ಹೀಗೆ ನಾವು ಹೇಳೋ ಹಾಗಿಲ್ಲ. ಈಚ್ ವರ್ಡ್ ಹ್ಯಾಸ್ ಬಿನ್ ಪುಟ್ ದೇರ್ ವಿತ್ ಎ ಸ್ಪೆಸಿಫಿಕ್ ಇಂಟೆನ್ಷನ್. ಆ ಪಾರ್ಥ ಅಂತ ಆ ಸಂದರ್ಭದಲ್ಲಿ ಆ ಮಾತೇ ಉಚಿತವಾದದ್ದು, ಇನ್ನೊಂದು ಕಡೆ ಧನಂಜಯ ಅಂತನ್ನೋ ಮಾತೇ ಉಚಿತವಾದದ್ದು. ಹಾಗೆ ಹೇಳಬೇಕಾದ್ರೆ ನಾವು ಪಾರ್ಥ ಅಂದರೆ ಏನರ್ಥ, ಧನಂಜಯ ಅಂದರೆ ಏನರ್ಥ, ಅರ್ಜುನ ಅಂದರೆ ಏನರ್ಥ ಅಂದರೆ ಎಲ್ಲ ಒಬ್ಬ ವ್ಯಕ್ತಿಯನ್ನೇ ಕುರಿತು ಮಾತುಗಳಾದರೂ ಕೂಡ ಒಂದೊಂದು ಮಾತಿಗೂ ಕೂಡ ವಿಶೇಷವಾಗಿ ಅರ್ಥ ಇದೆ. ಇದನ್ನು ಹೇಗೆ ಮಾಡ್ತೀವಿ ನಾವು? ಎಟಿಮೊಲಾಜಿಕಲ್ ಮೀನಿಂಗ್, ಅದರ ಧಾತು ನೋಡಿಕೊಂಡು ಈ ಮಾತು ಹೇಗೆ ಬಂದಿದೆ, ಧನಂಜಯ ಹೇಗೆ ಬಂದಿದೆ ಈ ಮಾತು, ಪಾರ್ಥ ಪ್ರಥಾಯ ಅಪತ್ಯಂ ಪುಮಾನ್ ಹೇಗೆ ಬಂತು ಅದು, ಪ್ರಥ ಅನ್ನೋದ್ರೆ ಏನು, ಪ್ರಥ ಅಂದರೆ ಯಾರು, ಪ್ರಥಾಯ ಅಪತ್ಯಂ ಪುಮಾನ್ ಪಾರ್ಥ, ಕೃಷ್ಣ ಅಂತ ಅನ್ನುವಾಗ ಕರ್ಷಯತಿ ಇದು ಕೃಷ್ಣ, ಇದು ಹೇಗೆ ಕೃಷ್ಣ ಅಂತ ಯಾಕೆ ಹೇಳಿದ ಅವನು ಅಂದರೆ ಈ ಸಂದರ್ಭದಲ್ಲಿ ಆ ಮಾತು ಯಾಕೆ ಇದು ಎರಡನೇ ಲೆವೆಲ್ನಲ್ಲಿ ಮಾಡ್ತಕ್ಕಂಥ ಅರ್ಥ ಮಾಡಬೇಕು. ನೈರುಕ್ತ ಅಂತ ಕರೀತಾರೆ. ನಿರುಕ್ತ ಅಂದರೆ ಎಟಿಮಾಲಜಿ, ಅದರ ಶಬ್ದದ ಸ್ಟ್ರಕ್ಚರಲ್ ಮೀನಿಂಗ್. ಇದನ್ನು ಒಡೆದು ನಾವು ಅರ್ಥ ಮಾಡಬೇಕಂತೂ ಎರಡನೇದು. ಅಂದರೆ ದಿಸ್ ಇಸ್ ಹೈಯರ್. ಐತಿಹಾಸಿಕವಾಗಿ ಅರ್ಥ ಮಾಡೋದು ಹೈಯರ್, ಒಂದು ಲೋಯರ್. ನೈರುಕ್ತವಾಗಿ ಅರ್ಥ ಮಾಡೋದು ಹೈಯರ್. ಇವಾಗ ನೋಡಿ, ಇಲ್ಲಿಯೇ ಬರುತ್ತೆ ಧೃತ ರಾಷ್ಟ್ರ ಅಂತಿದೆ. ಧೃತರಾಷ್ಟ್ರ ಅಂದರೆ ಐತಿಹಾಸಿಕ ಅರ್ಥ ಏನು? ವಿಚಿತ್ರ ವೀರ್ಯನ ಮಗ, ದುರ್ಯೋಧನಾದಿಗಳ ತಂದೆ. ಅವನು ಇಲ್ಲಿ ರಾಜನಾಗಿದ್ದವನು, ಕುರುಡ. ಇದು ಐತಿಹಾಸಿಕವಾದ ಅರ್ಥ. ಆದರೆ ಧೃತಂ ರಾಷ್ಟ್ರಂ ಏನ ಸಹ ಧೃತರಾಷ್ಟ್ರ. ಧೃತರಾಷ್ಟ್ರ ಅಂದ್ರೆ ಏನು? ಧೃತ ಧೃಂಗ್ ಧಾರಣೆ ಅಂತ ಧಾತು. ಧೃಂಗನ್ನು ಧರಿಸೋನು, ಯಾರು ಹೊತ್ತಿರ್ತಾನೋ ಅವನು. ಇದು ಧೃಂಗ್, ಏನನ್ನು ಹೊತ್ತಿದ್ದಾನೆ ಅವನು? ರಾಷ್ಟ್ರಂ. ಈ ರಾಷ್ಟ್ರ ಅಂದ್ರೆ ಏನು? ಸಂಸಾರೋಪದ್ರವ ರೂಪಂ ರಾಷ್ಟ್ರಂ ಅಂದ್ರೆ ಯಾಕೆ? ಅಮರಕೋಶದಲ್ಲಿ ನಿಘಂಟುವಿನಲ್ಲಿ ಇದೆ. ಈ ರಾಷ್ಟ್ರ ಅಂತನ್ನೋ ಮಾತಿಗೆ ರಾಷ್ಟ್ರೇ ಸ್ತ್ರೀ ಉಪದ್ರವೇಚ ಅದು ಉಪದ್ರವ ಅಂತನೋ ಅರ್ಥ ರಾಷ್ಟ್ರಕ್ಕೆ ಇದೆ. ಧೃತರಾಷ್ಟ್ರ ಅಂದರೆ ಉಪದ್ರವವನ್ನ ಸಹಿಸಿಕೊಂಡವನು, ಅಂದರೆ ಒನ್ ಹೂ ಹ್ಯಾಸ್ ಬೋರ್ನ್ ದಿ ಮಿಸರಿ ಆಫ್ ಲೈಫ್, ಅವನು ಧೃತರಾಷ್ಟ್ರ. ಧೃತರಾಷ್ಟ್ರ ಅಂತನೋ ಮಾತಿಗೆ ಸಂಸಾರದ ಉಪದ್ರವವನ್ನು ಯಾರು ಹೊತ್ತಿರ್ತಾನೋ ಅವನು ಧೃತರಾಷ್ಟ್ರ. ಈ ಧೃತರಾಷ್ಟ್ರ ಸಂಜಯಂ, ಸಂಜಯನನ್ನು ಕೇಳಿದ. ಸಂಜಯ ಅಂದ್ರೇನು? ಸಮ್ಯಕ್ ಜಯತಿ ಇದು ಸಂಜಯ. ಯಾರು ಸಮ್ಯಕ್ ಅಂದ್ರೆ ಏನು? ಪುನರಾವೃತ್ತಿ ಇಲ್ಲದೆ ಯಾರು ಸಂಸಾರದ ಬಾಧೆಗಳನ್ನು ಜಯಿಸಿದ್ದಾನೋ ಅವನು ಸಂಜಯ. ಸದ್ಗುರುಂ ಸದ್ಗುರು ಬುದ್ಧಿಂ ನಿವೇಶ್ಯ. ಧೃತರಾಷ್ಟ್ರ ಸಂಜಯನಿಗೂ ಏನು ಸಂಬಂಧ ಅಂದರೆ ಗುರು ಶಿಷ್ಯರ ಸಂಬಂಧ. ಅರ್ಜುನ ಕೃಷ್ಣರಿಗೆ ಏನು ಸಂಬಂಧ ಇದೆಯೋ ಧೃತರಾಷ್ಟ್ರ ಸಂಜಯನಿಗೆ ಆ ಸಂಬಂಧ ಇದೆ ಅಂತನ್ನೋದು ನೈರುಕ್ತ. ಆ ಅರ್ಥವನ್ನು ಮಾಡದೇ ಇದ್ರೆ ಇಲ್ಲಿ ಏನು ಸ್ವಾರಸ್ಯ ಇಲ್ಲ. ಯಾರು ಧೃತರಾಷ್ಟ್ರ, ಯಾರು ಸಂಜಯ, ಅರ್ಜುನ, ಕೃಷ್ಣ ಬರೀ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಅಂತ ತಗೊಂಡ್ರೆ ಶಾಸ್ತ್ರದ ಪರಿಧಿಯಲ್ಲಿ ಇಲ್ಲ. ಇದು ಎರಡನೇ ಲೆವೆಲ್ನಲ್ಲಿ.
ನೈರುಕ್ತ ಅಂತ ಕರೀತಾರೆ. ಮೂರನೇದು ತತ್ವವಾದ ಅಥವಾ ಆಧ್ಯಾತ್ಮಿಕ. ಈ ಧೃತರಾಷ್ಟ್ರ ಸಂಜಯ ಅಂತನ್ನೋರಾಗಲಿ ಈ ತಾತ್ವಿಕವಾಗಿ ಏನು ಅಂದರೆ ಒಬ್ಬ ಮನುಷ್ಯ ಲೋಕದಲ್ಲಿರೋ ಮನುಷ್ಯ ಸಂಸಾರದ ಕಷ್ಟಗಳನ್ನೆಲ್ಲ ಹೊತ್ಕೊಂಡಿದ್ದಾನೆ, ಅವನು ಧೃತರಾಷ್ಟ್ರ. ಈ ಸಂಸಾರದ ಇದು ಹೊರೆಯನ್ನು ಹೊತ್ಕೊಂಡಿರತಕ್ಕಂಥ ಜೀವ ಯಾವ ರೀತಿಯ ಜೀವ ಅವನ ಸಂಸ್ಕಾರ ವಿಶೇಷಗಳೇನು? ಈ ಕಡೆ ಪ್ರವೃತ್ತಿ ಬರಬೇಕಾದ್ರೆ ಧೃತರಾಷ್ಟ್ರ ದುರ್ಯೋಧನನ ತಂದೆ ಆದರೂ ಕೂಡ ಅವನು ನನಗೆ ಜಾನಾಮಿ ಧರ್ಮಂ, ನನಗೆ ಧರ್ಮ ಎಲ್ಲ ಗೊತ್ತು, ಆದರೆ ದುರ್ಯೋಧನನ್ನ ನೋಡಿದ ತಕ್ಷಣ ನನಗೇನೋ ಮನಸ್ಸು ಇದಾಗಿಬಿಡುತ್ತೆ, ನಾನು ಏನು ಮಾಡಲಿ ಅಂತ ಸಂಜಯನಿಗೆ ಹೇಳುತ್ತ. ಸಂಜಯ ಅಲ್ಲಿ ಮಹಾಭಾರತದಲ್ಲೇ ಬರುತ್ತೆ, ಇದ್ರ ಹಿಂದೆ ಭಗವದ್ಗೀತೆ ಅಧ್ಯಾಯಕ್ಕೆ ಹಿಂದೆ ಭೀಷ್ಮ ಪರ್ವದಲ್ಲೇ ಬರುತ್ತೆ. ಇವಳು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ನೋಡು ಕೃಷ್ಣ ಹೀಗೆ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ನಿನ್ನ ಮಗ ದುರ್ಯೋಧನಿಗೆ ಹೇಳಬಾರ್ದೆ, ನೀನು ಒಂದು ಸ್ವಲ್ಪ ಬುದ್ಧಿ ಹೇಳಬಾರ್ದೆ, ನೀನು ಹೇಳಿದ್ರೆ ಪಿತೃಗೌರವ, ನಿನ್ನ ತಂದೆ ಹೇಳಿದ ಅಂತನ್ನೋ ದೃಷ್ಟಿಯಿಂದಾದರೂ ಅವನು ಒಪ್ಪಿಕೊಂಡಾನು, ನೀನು ಹೇಳಬಾರ್ದೆ ಅಂತಂದಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಗ ಬಹಳ ಕೆಟ್ಟವನು ಅಂತ ನನಗೆ ಗೊತ್ತು, ಜಾನಾಮಿ ಧರ್ಮಂಚ, ಧರ್ಮ ಏನು ಅಂತ ನನಗೆ ಗೊತ್ತು, ಆದರೆ ಅವನನ್ನು ನೋಡಿದ ತಕ್ಷಣ ಅವನ ಉತ್ಸಾಹವನ್ನು ಮುರಿಯೋದಕ್ಕೆ ನನಗೆ ಇಷ್ಟ ಇಲ್ಲವಲ್ಲ, ಏನು ಮಾಡಲಿ ಅಂತ ಅಂದರೆ ಜೀವದ ಪ್ರವೃತ್ತಿ ಅಂತಹದ್ದು, ಅದನ್ನು ನಾವಿಲ್ಲಿ ಹೇಳ್ತಕ್ಕದ್ದು. ಈ ಜೀವನಿಗೆ ಯಾವ ಪ್ರವೃತ್ತಿ ಇದೆ, ಸಂಜಯನ ಹತ್ರ ಬರಬೇಕಾದ್ರೆ ಯಾವ ಪ್ರವೃತ್ತಿಯಿಂದ ಬಂದ ಅವನು, ಈ ಅರ್ಥಗಳನ್ನು ಬಿಡಿಸಿ ಹೇಳಬೇಕಾದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮ ಕುರುವತ ಸಂಜಯ. ಅಲ್ಲಿ ನಾವು ಅರ್ಥ ಮಾಮಕಾಹ ಅಂದ್ರೆ ಏನು, ಪಾಂಡವಾಹ ಅಂದ್ರೆ ಯಾರು, ಪುಣ್ಯಾಭಿಮಾನಿನೋ ದೇವಾಹ, ಸಮವೇತಾಹ ಅಂದ್ರೆ ಏನು, ಧರ್ಮಕ್ಷೇತ್ರ ಅಂದ್ರೆ ಏನು, ಕುರುಕ್ಷೇತ್ರ. ಇದು ಆ ಧೃತರಾಷ್ಟ್ರ ಸಂಜಯ ಅಂತ ನಾವು ಮಾತುಗಳನ್ನು ವಿವರಿಸಬೇಕಾದ್ರೆ ಈ ಎಲ್ಲ ಮಾತುಗಳಿಗೂ ಒಂದು ತತ್ವವಾದ ಅರ್ಥ ಕೊಡಬೇಕು. ಹೀಗೆ ಅರ್ಥ ಕೊಟ್ಟರೆ ಅದು ಅದರ ಶಾಸ್ತ್ರತ. ಇಲ್ಲದೆ ಇದ್ರೆ ಬರೀ ಒಂದು ಆಖ್ಯಾಯಿಕೆ ಆಯಿತು. ಹೀಗೆ ಈ ಶಾಸ್ತ್ರದಲ್ಲಿ ಈ ಐತಿಹಾಸಿಕ, ನೈರುಕ್ತ ಮತ್ತು ತಾತ್ವಿಕ ಇದು ಮೂರು ಅರ್ಥಗಳನ್ನು ಕೊಡೋ ಹಾಗಿರಬೇಕು. ಅದನ್ನು ಇಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಮತ್ತೆ ಈ ಗ್ರಂಥದ ಒಂದು ರೂಪದಲ್ಲಿ, ಸ್ಟ್ರಕ್ಚರ್ನಲ್ಲಿ ಈ ಅನುಬಂಧಗಳು ಹೇಗೆ ಕೆಲಸ ಮಾಡುತ್ತೆ. ಇವಾಗ ಅರ್ಜುನಿಗೆ ಕೃಷ್ಣ ಹೇಳಿದ, ಏನು ಹೇಳಿದ ಅಂತ ಮೊದಲನೇ ಪ್ರಾಬ್ಲಮ್. ವಿಷಯ ಏನು ಹೇಳಿದ, ಅರ್ಜುನನಿಗೆ ಇಷ್ಟೊಂದು 18 ಅಧ್ಯಾಯಗಳಲ್ಲಿ, 17 ಅಧ್ಯಾಯಗಳಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ಏನು ಹೇಳಿಲ್ಲ ಕೃಷ್ಣ, ಇನ್ನು 17 ಅಧ್ಯಾಯಗಳಲ್ಲಿ ಕೃಷ್ಣ ಅರ್ಜುನಿಗೆ ಹೇಳಿದ್ನಲ್ಲ, ಏನನ್ನು ಕುರಿತು ಹೇಳಿದ, ಎ ಯುನಿಟಿ ಆಫ್ ಥೀಮ್. ಇದನ್ನು ವಿಷಯ ಅಂತ ಕರೀತಾರೆ. ಮೊದಲನೇ ಅನುಬಂಧ. ಒಂದು ವಿಷಯ ಏನಾದರೂ ಹೇಳಿರ್ಬೇಕು ಅವನು, ಯಾವುದದು, ಅದು ಪತ್ತೆ ಆಗೋ ಹಾಗೆ ಇರಬೇಕು ನಮಗೆ. ಇದು ವಿಷಯ. ಅವನೇನು ಕರ್ಮವನ್ನು ಹೇಳಿದ್ನೋ, ಭಕ್ತಿಯನ್ನು ಹೇಳಿದ್ನೋ, ಜ್ಞಾನವನ್ನು ಹೇಳಿದ್ನೋ, ಏನು ಹೇಳಿದ ಅವನದರಲ್ಲಿ ಒಂದು ವಿಷಯ. ಎರಡನೇದು, ಈ ಗ್ರಂಥದಿಂದ ಅಧ್ಯಯನ ಮಾಡಿ ನಮಗೇನಾದರೂ ಪ್ರಯೋಜನ ಇದೆಯೇ, ಯಾವ ರೀತಿಯ ಪ್ರಯೋಜನ, ಅದು ವಿಷಯ. ಪ್ರಯೋಜನ ಯಾವ ಶಾಸ್ತ್ರದಿಂದಲಾಗಲಿ ನಮಗೆ ಪ್ರಯೋಜನ ಇರಬೇಕು. ನಾವು ಆ ವಿಷಯದಲ್ಲಿ ಸ್ವಾರ್ಥಿಗಳು. ಅಧ್ಯಯನ ಮಾಡಿದ್ರೆ ನಮಗೆ ಪ್ರಯೋಜನ ಆಗಬೇಕು. ನಾನು ಪಾಠ ಹೇಳಿದ್ರೆ ನನಗೆ ಉಪಯೋಗ ಆಗಬೇಕು. ಆ ಸ್ವಾರ್ಥ ಅಂದರೆ ಚಿಂತನೆ ಮಾಡೋದಕ್ಕೆ ಅವಕಾಶ ಆಯಿತು, ಮನನ ಮಾಡೋದಕ್ಕೆ ಅವಕಾಶ ಆಯಿತು. ಅವರು ಸುರೇಶ್ವರಾಚಾರ್ಯರು ಅವರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ ಬರೆದರಲ್ಲ, ಆ ಗ್ರಂಥ ಬರೆದಾಗ ಮೊದಲೇ ಹೇಳ್ತಾರೆ ಅವರು, ನ ಖ್ಯಾತಿ ಲಾಭ ಪೂಜಾರ್ಥಂ ಲಿಖ್ಯತೆ ಮಯ. ನನಗೆ ಗ್ರಂಥವನ್ನು ಬರೆಯೋದು ನನಗೊಂದು ಹೆಸರು ಬರಲಿ ಅಂತಲ್ಲ, ಖ್ಯಾತಿ ಲಾಭ ನನಗೆ ದುಡ್ಡು ಬರಲಿ ಅಂತಲ್ಲ. ಈ ಕಾರಣಗಳಿಂದ ಬರಿತಾ ಇಲ್ಲ, ಸ್ವಬೋಧ ಪರಿಶುದ್ಧ್ಯರ್ಥಂ. ನಾನು ತಿಳ್ಕೊಂಡಿರೋದು ಇನ್ನೂ ಚೆನ್ನಾಗಿ ತಿಳಿಯಾಗಲಿ ಅಂತ ನಾನು ಈ ಪುಸ್ತಕ ಬರೀತಾ ಇದ್ದೀನಿ. ಅಂದ್ರೆ ಏನು, ಸ್ವಾರ್ಥ. ಅದು ಆ ಸ್ವಾರ್ಥ ಪ್ರಯೋಜನವಾದರೂ ಇರಬೇಕು. ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಈ ಪ್ರಯೋಜನ ಅಂತನೋದು ಇರಬೇಕು. ಇಟ್ ಮಸ್ಟ್ ಹ್ಯಾವ್ ಎ ಸೇ ಇನ್ ಯುವರ್ ಲೈಫ್, ಇಟ್ ಮಸ್ಟ್ ಮೀನ್ ಸಮಥಿಂಗ್ ಇನ್ ಯುವರ್ ಲೈಫ್. ಹೀಗೆ ವಿಷಯ ಪ್ರಯೋಜನ ಎರಡಾದ ಮೇಲೆ
ಅಧಿಕಾರಿ ಅಂತ ಮೂರನೇದು. ಈ ಅಧಿಕಾರಿ ಅಂದರೆ ಯೋಗ್ಯತೆ ಇದ್ದವರಿಗೆ ಹೇಳ್ತಕ್ಕದ್ದು, ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಹೇಳ್ತಕ್ಕದ್ದಲ್ಲ. ಅಂದರೆ ಇಲ್ಲಿ ಅರ್ಜುನ, ಕೃಷ್ಣ ಅರ್ಜುನರಿಗೆ ಯಾಕೆ ಇವೆಲ್ಲ ಹೇಳ್ದ? ವರ್ ದೇ ನಾಟ್ ಬೆಟರ್ ಪೀಪಲ್? ಧರ್ಮರಾಯರಿಗೆ ಹೇಳಬಾರ್ದಾಗಿತ್ತೆ, ಅಥವಾ ಭೀಮನಿಗೆ ಹೇಳಬಾರ್ದಾಗಿತ್ತು, ಇನ್ಯಾರಿಗಾದ್ರೂ ಹೇಳ್ಬೋದಾಗಿತ್ತಲ್ಲ. ಈ ಅರ್ಜುನನ್ ಕಟ್ಕೊಂಡು ಯಾಕೆ ಹೇಳ್ದ? ಭಗವದ್ಗೀತೆ ಎಲ್ಲ ಅರ್ಜುನನಿಗೆ ಹೇಳಿ ಕಡೆಗೆ ಅವನು ಎಲ್ಲ ಮರ್ತೋಯ್ತು, ನನಗೆ ಕಡೆಯಲ್ಲಿ ಬರುತ್ತಲ್ಲ ಆಮೇಲೆ ತಿರುಗಿ ಹೇಳುವಂತಂದಾಗ ಅರ್ಜುನ ಎಲ್ಲ ಮರ್ತೋಯ್ತು, ನಷ್ಟ ಮತಿಭ್ರಷ್ಟನಾಗ್ಬಿಟ್ಟೆ, ನಾನು ಎಲ್ಲ ಮರ್ತೋಯ್ತು ನನಗೆ. ಈ ಅರ್ಜುನಿಗೆ ಯಾಕೆ ಹೇಳ್ದ ಅವನು ಅಂದ್ರೆ ಅರ್ಜುನನ ಅಧಿಕಾರಿತ್ವವನ್ನು ಈ ಶಾಸ್ತ್ರ ಹೇಳಬೇಕು. ಅಂದರೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅರ್ಜುನ ವಾಸ್ ಕಾಂಪಿಟೆಂಟ್ ಟು ಗೆಟ್ ದಿಸ್ ಮೆಸೇಜ್ ಫ್ರಮ್ ಕೃಷ್ಣ. ಇಲ್ಲದೆ ಇದ್ರೆ ಆ ಕೃಷ್ಣ ಸಂಬಂಧ ಏನು, ಆ ವಿಷಯಕ್ಕೂ ನಮಗೆ ಬೇಕಾದ ಪ್ರಯೋಜನಕ್ಕೂ ಏನು ಸಂಬಂಧ ಇದೆ? ಭಗವದ್ಗೀತೆಯಲ್ಲಿ ಏನನ್ನು ಕುರಿತು ಹೇಳ್ತಾರೋ, ನಮಗೇನು ಬೇಕೋ ಅದು ಎರಡಕ್ಕೂ ಏನಾದರೂ ಸಂಬಂಧ ಇದೆಯೋ? ನಮಗೇನೋ ಬೇಕಾಗಿರೋದು, ಭಗವದ್ಗೀತೆ ಏನೋ ಹೇಳೋದು ಇದೆಯಾ? ಇದು ಸಂಬಂಧ ಇಲ್ಲ. ಹೀಗೆ ಸಂಬಂಧ ಅಂದರೆ ವಿಷಯ ಪ್ರಯೋಜನ, ವಿಷಯ ಅಧಿಕಾರಿ, ಪ್ರಯೋಜನ ಅಧಿಕಾರಿ, ಇವರ ನಡುವೆ ಇರತಕ್ಕಂಥ ಒಂದು ಸಂಬಂಧ. ಈ ವಿಷಯ ಹೇಳೋದಕ್ಕೂ ಅರ್ಜುನನಿಗೂ ಏನು ಸಂಬಂಧ? ಈ ಪ್ರಯೋಜನಕ್ಕೂ ಅರ್ಜುನನಿಗೂ ಏನು ಸಂಬಂಧ? ಈ ವಿಷಯಕ್ಕೂ ಪ್ರಯೋಜನಕ್ಕೂ ಏನು ಸಂಬಂಧ? ಹೀಗೆ ಇದನ್ನ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಸೊ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡುವಾಗ ಈ ನಾಲ್ಕರ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡ್ತಕ್ಕದ್ದು ಸ್ಟ್ರಕ್ಚರ್ ಆಫ್ ದಿ ಬುಕ್. ಇದು ಇಲ್ಲಿ ತೋರಿಸೋ ಹಾಗೆ, ಇವರು ಶ್ರೀನಿವಾಸ ತೀರ್ಥರು ತೋರಿಸೋ ಹಾಗೆ, ಇಲ್ಲಿ ಮೊದಲನೇ ಅಧ್ಯಾಯ ಉಪಕ್ರಮೋಪಸಂಹಾರದಲ್ಲಿ ಜಿಜ್ಞಾಸೆ ಇದೆ. ಭಗವದ್ಗೀತೆ ಎಲ್ಲಿ ಆರಂಭವಾಗುತ್ತೆ? ಶಾಸ್ತ್ರ ಗ್ರಂಥ ತಾನೇ, ಇಡೀ ಗ್ರಂಥ ಶಾಸ್ತ್ರ ಗ್ರಂಥ ಅಲ್ಲ. ವೇದಾಂತ ಸೂತ್ರಗಳಿದೆ, ಬ್ರಹ್ಮಸೂತ್ರಗಳಿದೆ. ಆ ಬ್ರಹ್ಮಸೂತ್ರಗಳು ಅಥಾದೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ ಶಾಸ್ತ್ರ ಯೋನಿತ್ವ ತತ್ವ ಸಮನ್ವಯ, ಇದು ಶಾಸ್ತ್ರವೇ ಅಲ್ಲ. ಇದು ದೀಸ್ ಆರ್ ನಾಟ್ ದಿ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ವೇದಾಂತ ಸೂತ್ರ. ವೇದಾಂತ ಸೂತ್ರಗಳು ಆರಂಭವಾಗೋದೇ 4ನೇ ಸೂತ್ರದಿಂದ, 5ನೇ ಸೂತ್ರದಿಂದ, ಪಂಚಾಧಿಕರಣದಿಂದ ಇದಾರಂಭ. ಅಂದ್ರೆ ಏನು ಉಳಿದಿದ್ದಲ್ಲ, ಏನು ಪ್ರಿಪರೇಟರಿ ಟು ದಿಸ್. ಹಾಗೆ ಯಾವ ಶಾಸ್ತ್ರ ಗ್ರಂಥದಲ್ಲೂ ಕೂಡ ಶಾಸ್ತ್ರ ಭಾಗ ಅಂತ ಕೆಲವು ಬರುತ್ತೆ. ಉಪನಿಷತ್ತಿನಲ್ಲಿ ಉಷನ್ನವೈವಾಜಸ್, ಕಠೋಪನಿಷತ್ತಿನಲ್ಲಿ ಬರುತ್ತೆ ಉಷನ್ನವೈವಾಜಸ್ರವಸಃ ಸರ್ವವೇದನಂದದೌ ಇತ್ಯಾದಿಯಾಗಿ. ಅವನು ಯಾವುದೋ ಒಂದು ಯಜ್ಞ ಮಾಡ್ದ, ವಾಜಸ್ರವಸ್ಸು ತಸ್ಯ ನಚಿಕೇತ ನಾಮ ಪುತ್ರ ಆಸ, ಅವನಿಗೆ ನಚಿಕೇತ ಅಂತ ಒಬ್ಬ ಮಗ ಇದ್ದ. ಇವೆಲ್ಲ ಉಪನಿಷತ್ಗೂ ಅದಕ್ಕೂ ಏನು ಸಂಬಂಧ? ಏನು? ಅದು ಶಾಸ್ತ್ರ ಭಾಗ, ಅಲ್ಲಿ ಉಪನಿಷತ್ ಭಾಗವೇ ಅಲ್ಲ. ಅದು ಉಪನಿಷತ್ತಿನ ಮೇನ್ ಪೋರ್ಷನ್ ಒಂದು ಕತೆ ಹೇಳೋದಕ್ಕೆ ಒಂದು ಆಖ್ಯಾಯಿಕೆ ಹೇಳಿದ್ದಾರಷ್ಟೇ. ಅದು ಶಾಸ್ತ್ರ ಭಾಗ ಅಂತ ನಾವು ಕನ್ಸಿಡರ್ ಮಾಡೋಲ್ಲ. ಉಪನಿಷತ್ತಿನ ಹೇಳುವಾಗ ಈ ಮೊದಲ ಅಧ್ಯಾಯ ಇಲ್ಲ. ಅಥವಾ ಕೇನೋಪನಿಷತ್ತಿನಲ್ಲಿ ಬರುತ್ತಲ್ಲ, ದೇವಾಸುರರ ಯುದ್ಧ ಆಯಿತು, ಬ್ರಹ್ಮಣೋ ವಿಜಯೇ ದೇವಾ ಮಹಿ ಅಂತ, ಇದು ಶಾಸ್ತ್ರ ಭಾಗ ಅಲ್ಲ, ಅರ್ಥವಾದಕ್ಕೆ ಸೇರೋದು ಇವೆಲ್ಲ. ಆದ್ರಿಂದ ಭಗವದ್ಗೀತೆಯಲ್ಲಿ ಕೂಡ ಈ ಶಾಸ್ತ್ರ ಭಾಗ ಎಲ್ಲಿಂದ? ಯಾವುದು ಶಾಸ್ತ್ರ ಭಾಗ ಅಂದ್ರೆ ಅಶೋಚ್ಯಾನನ್ವಶೋಚಸ್ತ್ವಂ 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ ಭಗವದ್ಗೀತೆ ಆರಂಭವಾಗತಕ್ಕದ್ದು. 3 ಆಚಾರ್ಯರು ಕೂಡ ಇಲ್ಲಿಂದಲೇ ಭಾಷ್ಯ ಬರೆದಿರೋದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಗೀತಾ ಭಾಷ್ಯಕ್ಕೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದಲೇ ಅವರು ವ್ಯಾಖ್ಯಾನ ಬರೆಯೋದಕ್ಕೆ ಶುರು ಮಾಡಿರೋದು, ಭಾಷ್ಯ ಬರೆಯೋದಕ್ಕೆ ಶುರು ಮಾಡಿರೋದು. ಅಲ್ಲಿವರೆಗೆ ಭಗವದ್ಗೀತೆ ಶಾಸ್ತ್ರ ಅಲ್ಲ. ಇಡೀ ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯದಲ್ಲಿ 10 ಶ್ಲೋಕಗಳು, ಇದು ಶಾಸ್ತ್ರ ಭಾಗಕ್ಕೆ ಸೇರ್ತಕ್ಕದ್ದಲ್ಲ. ಮತ್ತೆ ಇದರ ಪ್ರಯೋಜನ ಏನು? ಇದು ಅಶಾಸ್ತ್ರ ಅಂತ ಆದ್ರೂ ಕೂಡ, ಶಾಸ್ತ್ರೇತರ ಅಂತ ಆದ್ರೂ ಏನಾದ್ರೂ ಪ್ರಯೋಜನ ಇರಬೇಕಲ್ಲ ಇದರಿಂದ. ಅಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾರೆ, ಇದು ಅಧಿಕಾರಿ ನಿರೂಪಣೆಗಾಗಿ ಮೊದಲನೇ ಅಧ್ಯಾಯ. ಅಧಿಕಾರಿ ಅರ್ಜುನ ಅಂತ ತೋರಿಸೋದಕ್ಕಾಗಿ ಈ ಮೊದಲನೇ ಅಧ್ಯಾಯವನ್ನು ಇಟ್ಟಿದ್ದಾರೆ. ಈ ಕಥಾ ಸಂಗತಿ ಅಂತ ಮಾತ್ರ ಅಲ್ಲದೇನೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಕೊಡಬೇಕು. ಆ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದು ಇವಾಗ ನಾವು ಸ್ವಲ್ಪ ಡಿಸ್ಕ್ರಿಮಿನೇಟ್ ಆಗಿ, ಇವಾಗ ಶಾಸ್ತ್ರ ಅಂದ್ರೆ ಏನು, ಸುಮ್ಮನೆ ಅಲ್ಲಿ ಇದೆ ಅಂತ ಓದೋದಲ್ಲ,
ಅದು ಪರೀಕ್ಷಾ ಬುದ್ಧಿಯಿಂದ ಓದಬೇಕು. ಇನ್ಕ್ವಿಸಿಟಿವ್ ಅಂಡ್ ಕ್ರಿಟಿಕಲ್ ಆಟಿಟ್ಯೂಡ್. ಅವನ ಅರ್ಜುನ ತನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ತಾನೆ. ಅದು ಹೇಳ್ಕೊಳ್ಳೋದಕ್ಕೆ ಮುಂಚೆ ಯುದ್ಧದಲ್ಲಿ ಯಾರ್ಯಾರು ಸಂಜ್ಞಾರ್ಥಂ ತಾನ್ ಬ್ರವೀಮಿದೆ, ನಮ್ಮಲ್ಲಿ ಯಾರು ವಿಶಿಷ್ಟ, ನಿಮ್ಮಲ್ಲಿ ಯಾರು ವಿಶಿಷ್ಟ, ಭೀಮ ಅವನು ಭೀಮನಿಂದ ಆದದ್ದು, ಇಲ್ಲಿ ಭೀಷ್ಮರಿಂದ ಆದದ್ದು, ಭೀಷ್ಮಮೇವಾಭಿರಕ್ಷಂತು ಸರ್ವತಃ ಇತ್ಯಾದಿಯಾಗಿ ಹೇಳ್ತಾನಲ್ಲ. ಈ ವಿಚಾರ ಯಾವುದಾದ್ರೂ ಮುಂದೆ ಭಗವದ್ಗೀತೆ ಗ್ರಂಥದಲ್ಲಿ ಬರುತ್ತೋ? ಇಷ್ಟೊಂದು ಐತಿಹಾಸಿಕವಾಗಿ ವಿವರಗಳನ್ನು ಹೇಳ್ತಾರಲ್ಲ, ಇದ್ರದ್ದು ಏನಾದರೂ ರೆಲೆವೆನ್ಸ್ ಮುಂದೆ ಗ್ರಂಥದಲ್ಲಿ 18 ಅಧ್ಯಾಯಗಳು ಇಲ್ಲಿ ಎಲ್ಲಿಯಾದರೂ ಬರುತ್ತೋ? ಯಾಕೆ ಹೇಳಬೇಕಾಗಿತ್ತು? ಇದನ್ನ ಹೇಳೋ ಅಗತ್ಯವೇ ಇಲ್ಲ. ಇಲ್ಲಿ ಮುಂದಕ್ಕೆ ಅದರ ಅನುವೃತ್ತಿ ಇಲ್ಲದೆ ಇದ್ಮೇಲೆ ಇದು ಯಾಕೆ ಬರಬೇಕಿದು? ಅಥವಾ ನಾವು ಹೀಗೆ ಮಾಡಿದ್ರೆ ಸಂಕರೋ ನರಕಾಯೈವ ಇತ್ಯಾದಿಯಾಗಿ ವರ್ಣಸಂಕರ, ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರ, ಇದ್ರದ್ದು ಏನಾದ್ರು ಛಾಯೆ ಮುಂದೆ ಬರುತ್ತೋ? ಇಡೀ ಗ್ರಂಥದಲ್ಲಿ ಕೃಷ್ಣ ಇದು ತಿರುಗಿ ಏನಾದ್ರು ಎತ್ಕೊಳ್ತಾನೋ ಇದನ್ನ? ಇದು ಯಾಕೆ ಹೇಳ್ದ? ದಿಸ್ ಇಸ್ ನಾಟ್, ಇದು ಆಧ್ಯಾತ್ಮಿಕವಾದದ್ದಲ್ಲ. ಇವಾಗ ನೀವು ಗೆದ್ರೆ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹೀಂ ಅಂತ ಹೇಳ್ತಾನೆ. ನೀನು ಸೋತ್ರೆ ನೀನು ಸತ್ರೆ ವೀರ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ರೆ ನೀನು ಭೂಮಿಯನ್ನು ಆಳ್ತೀಯ. ಇದು ಕೃಷ್ಣ ಯಾಕೆ ಹೇಳಬೇಕು? ಮುಂದೆ ಎಲ್ಲೂ ಇದರ ಪ್ರಸಕ್ತಿ ಇಲ್ಲ. ಕೃಷ್ಣನ ಉದ್ದೇಶ ಇದಲ್ಲ. ಆದ್ದರಿಂದ ಈ ಮೊದಲನೇ ಅಧ್ಯಾಯ ಎಷ್ಟರ ಮಟ್ಟಿಗೆ ರೆಲೆವೆಂಟ್, ಅನುಸ್ಯೂತಂ ಅಂತ ಕರೀತಾರೆ. ಎಷ್ಟರ ಮಟ್ಟಿಗೆ ಹೊಂದಿಕೊಂಡು ಹೋಗುತ್ತೆ ಮುಂದಿನ ಗ್ರಂಥಕ್ಕೆ? ಹೊಂದಿಕೊಂಡು ಹೋಗದೇ ಇದ್ದ ಮೇಲೆ ಇದರಿಂದ ಏನು ಪ್ರಯೋಜನ? ಇವಾಗ ಗೀತಾ ಮಹಾತ್ಮ್ಯ ಶ್ಲೋಕಗಳಿದೆ. ಆ ಮಹಾತ್ಮ್ಯ ಶ್ಲೋಕಗಳಿಗೂ ಗೀತೆಗೂ ಸಂಬಂಧವೇ ಇಲ್ಲ. ಇದು ಸರ್ವೋಪನಿಷದ ಗಾವೋ ದೋಗ್ಧ ಗೋಪಾಲನಂದ, ಇದಕ್ಕೂ ಭಗವದ್ಗೀತೆಗೂ ಏನೂ ಸಂಬಂಧ ಇಲ್ಲ. ಹಾಗೆ ಮೊದಲನೇ ಅಧ್ಯಾಯ ಪೂರ್ತಿ ಏನೂ ಸಂಬಂಧ ಇಲ್ಲದೆ ಇರೋ ಹಾಗೆ ಕಾಣುತ್ತಲ್ಲ ನಮಗೆ ಆಪಾತವಾಗಿ. ನಾನು ಮೊದಲಲ್ಲಿ ನೋಡಿದ್ರೆ ಇದು ಏನು ಸಂಬಂಧ ಇಲ್ಲದೆ ಇರೋ ಹಾಗೆ ಕಾಣುತ್ತಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಇದು ಮಾಡಿರೋದು ಅಧಿಕಾರಿತ್ವ ಸಮರ್ಥನಾಯ, ಅರ್ಜುನನ ಅಧಿಕಾರಿತ್ವವನ್ನ ಒತ್ತಿ ಹೇಳೋದಕ್ಕಾಗಿ. ಅಂದ್ರೆ ಅನುಬಂಧ ಚತುಷ್ಟಯಗಳು ಒಂದು ಅಧಿಕಾರಿ, ಇವನ ಅಧಿಕಾರಿ ಅಂತ ತೋರಿಸೋದಕ್ಕಾಗಿ ಮೊದಲನೇ ಅಧ್ಯಾಯ ಮತ್ತು ಎರಡನೇ ಅಧ್ಯಾಯದ ಮೊದಲನೇ 10 ಶ್ಲೋಕಗಳನ್ನು ಇಟ್ಟಿದ್ದಾರೆ. ಹೇಗೆ ಅಂದ್ರೆ ಅರ್ಜುನನ ಸಮರ ಸಾಮರ್ಥ್ಯ. ಇವಾಗ ಪೌರುಷೇ ಹತಃ ಆಧ್ಯಾತ್ಮಿಕೆ ಪ್ರವಿಶತಿ ಅಂತ ಒಂದು ನ್ಯಾಯ ಇದೆ. ಕೆಲಸ ಮಾಡೋಕ್ಕಾಗದೇ ಇದ್ದವನು ಅವನ ಆಧ್ಯಾತ್ಮಕ್ಕೆ ಹೋಗ್ತಾನೆ. ಅವನ ವರ್ಣಾಶ್ರಯ ಹೇಳಿದ್ನಲ್ಲ, ಒನ್ ಹೂ ಕ್ಯಾನ್ ಡಸ್, ಒನ್ ಹೂ ಕಾಂಟ್ ಟೀಚಸ್. ಇದು ಪೌರುಷೇ ಹೀರ, ಅವರಿಗೆ ಕೆಲಸ ಮಾಡೋ ಶಕ್ತಿ ಇಲ್ಲದೆ ಇದ್ರೆ ವೇದಾಂತ ಹೇಳ್ತಾನೆ ಅಂತ ಒಂದು ನ್ಯಾಯ ಇದೆ. ಈಗ ಅರ್ಜುನ ಹಾಗೆ ಏನಾದರೂ ಹೌದು ಅಂದರೆ ಇಲ್ಲ, ಸಮರ ಶೂರ, ಅವನಿಗೆ ಕೆಲಸ ಮಾಡುವಂಥ ಶಕ್ತಿ ಅಂದರೆ ಅವನಿಗೆ ಬೇರೆ ಬಹಿಪ್ರವೃತ್ತಿಯೇ ಇರಲಿಲ್ಲ, ಅವನಿಗೆ ಮೊದಲಿಂದ ಇದೇ ಗೀಳು ಅಂತಾದರೆ ಅಧಿಕಾರಿತ್ವ ಅಲ್ಲ ಅದು. ಪ್ರಪಂಚದಲ್ಲೂ ಇದ್ದಾನೆ ಅವನು ವೀರ, ಸಮರ ಸಮರ್ಥ ಅಂತ ರಾಘವೇಂದ್ರ ಸ್ವಾಮಿಗಳು ಕರೀತಾರೆ. ಸಮರ ಸಮರ್ಥ, ಎಷ್ಟೋ ಯುದ್ಧಗಳನ್ನು ಮಾಡಿದ್ದಾನೆ, ಯುದ್ಧದಲ್ಲಿ ಅವನು ಜಯಿಸಿದ್ದಾನೆ, ಯುದ್ಧದ ಅನುಭವ ಇದೆ. ಅವನೇನು ಸುಮ್ಮನೆ ವೇದಾಂತವೇ ಅವನ ಪ್ರಸಕ್ತಿ ಅಲ್ಲ. ಇದು ಮೊದಲನೇದು. ಎರಡನೇದು ವಿಚಾರಶೀಲತ. ಅವನಿಗೆ ವಿಚಾರ ಅಂತ ಒಂದು ಇದೆ. ಅವನಿಗೆ ಇದು ಮಹಾಭಾರತದಲ್ಲೇ ಒಂದು ಬರುತ್ತೆ, ಈ ಪ್ರೀವಿಯಸ್ ಸೆಕ್ಷನ್, ಅದು ತುಂಬ ಚೆನ್ನಾಗಿದೆ. ಭಗವದ್ಗೀತೆಗೆ ಪುಣ್ಯ ಇರೋದ್ರಿಂದ ಭಗವದ್ಗೀತೆಯನ್ನು ಎಲ್ಲರೂ ಆಧರಿಸ್ತಾರೆ. ಮಹಾಭಾರತದಲ್ಲಿ ಇಂಥ ಸನ್ನಿವೇಶಗಳು ತುಂಬ ಬರುತ್ತೆ. ಇವನು ಧರ್ಮರಾಯ ಅವರ 18 ಅಕ್ಷೋಹಿಣಿ ಸೈನ್ಯ ನೋಡಿದ ಮೇಲೆ ಸ್ವಲ್ಪ ವಿಷಾದ ಮಾಪನ್ನ, ಅವನಿಗೆ ಮನಸ್ಸಿಗೆ ಬೇಜಾರಾಯ್ತು. ಏನು ಇಷ್ಟು ದೊಡ್ಡದನ್ನು ಕಥಂ ಜಯೇವ, ನಾವು ಜಯಿಸೋದು ಎಲ್ಲಿಯಾದರೂ ಸಾಧ್ಯ ಇದೆಯೇ ಅಂಥೇಳಿ ಧರ್ಮರಾಯನಿಗೆ ತುಂಬ ದುಃಖ ಆಗಿ ಅರ್ಜುನನ್ನು ಹೇಳ್ತಾರಂತೆ, ನೋಡು ಏನು ನಾವು ಎಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ, ಇಂಥ ದೊಡ್ಡ ಸೈನ್ಯವನ್ನು ನಾವು ಎಲ್ಲಿಯಾದರೂ ಎದುರಿಸೋದಕ್ಕೆ ಸಾಧ್ಯವೇ, ಎಂಥ ಮಹಾಶೂರರು ಅತಿರಥರೆಲ್ಲ ಇದ್ದಾರೆ ಅಂಥೇಳಿ ಬಹಳ ವಿಷಾದವಾಗಿದೆ. ನನಗೆ ಖಿನ್ನೋಸ್ಮಿ ದೂಯಮಾನೋಸ್ಮಿ ಅದು ಧರ್ಮರಾಯ ಅರ್ಜುನಿಗೆ ಹೇಳ್ತಾರೆ. ಆಗ ಅರ್ಜುನ ಅವನನ್ನು ಸಾಂತ್ವನ ಮಾಡಿ ಯಥೋ ಧರ್ಮಸ್ತದೋ ಜಯ ತಥೋ ಜಯ,
ಯತಃ ಕೃಷ್ಣಸ್ತತೋ ಜಯ. ನೀನು ಏನು ಮಾಡ್ತೀಯಲ್ಲ, ಕೃಷ್ಣ ನಮ್ಮ ಹತ್ರ ಇಲ್ವೇ? ಅವನು ಕೃಷ್ಣ ಇರುವಾಗ ಈ ಇಂಥ ಮಹಾಸೈನ್ಯಕ್ಕೂ ಅವನಿಗೂ ಏನು ಸಾಟಿ? ಅದು ಅರ್ಜುನ ಕನ್ಸೋಲ್ಸ್, ಅಂದರೆ ವಿಚಾರಶೀಲತೆ. ಅದು ಅರ್ಜುನನ ಒಂದು ಕ್ಯಾರೆಕ್ಟರ್ನಲ್ಲಿ ಏನು, ಹಿ ಈಸ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಥಿಂಕಿಂಗ್, ಹಿ ವಿಲ್ ನಾಟ್ ಗಿವ್ ಅಂಡರ್ ಇನ್ ಎನಿ ಸಿಚುವೇಶನ್. ಇದು ವಿಚಾರಶೀಲತಾ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳು. ಅರ್ಜುನನಿಗೆ ಸಮರ ಸಾಮರ್ಥ್ಯ ಮೊದಲನೇದು, ಅವನ ಅಧಿಕಾರತ್ವಕ್ಕೆ ಸೂಚನೆ. ಎರಡನೇದು ವಿಚಾರಶೀಲತಾ. ವಿಚಾರ ಮಾಡಬಹುದು, ಪೀಪಲ್ ಮೈಟ್ ಥಿಂಕ್ ಬಟ್ ದೇ ಮೈಟ್ ನಾಟ್ ಅರೈವ್ ಎಟ್ ಎನಿ ಒಂದು ರೆಸೊಲ್ಯೂಷನ್. ದೇ ಮೈಟ್ ಲ್ಯಾಕ್ ದಿ ವಿಲ್. ಬೇಕಾದಷ್ಟು ವಿಚಾರ ಮಾಡ್ತಾರೆ, ಆದರೆ ನಿಶ್ಚಿತ ಮನೋವೃತ್ತಿಯಿಂದ. ಆದರೆ ಅರ್ಜುನನಿಗೆ ಮೊದಲನೇ ಅಧ್ಯಾಯದಲ್ಲಿ ಏನು ತೋರಿಸ್ತಾರೆ, ಎಲ್ಲ ವಿಚಾರ ಮಾಡಿದ ಅವನು. ವಿಚಾರ ಮಾಡಿದ ಮೇಲೆ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವ ಹತೋಪಿ. ನನ್ನನ್ನು ಬೇಕಾದ್ರೆ ಅವರು ಸಾಯಿಸಲಿ, ನಾನು ಅವರನ್ನು ಸಾಯಿಸೋಲ್ಲ. ನಯೋತ್ಸ್ಯೇ, ನಾನು ಯುದ್ಧ ಮಾಡೋಲ್ಲ ಇತಿ ಅವನು ನಿಶ್ಚಯ ಮಾಡಿ. ಈ ನಿಶ್ಚಯ ಮಾಡತಕ್ಕಂತಹ ಸಾಮರ್ಥ್ಯ ಅಧಿಕಾರಿತ್ವದಲ್ಲಿ ಒಂದು ಸೇರಬೇಕು. ವಿಚಾರ ಯಾರಾದರೂ ಮಾಡ್ತಾರೆ, ವಿಚಾರ ಮಾಡಿದ ಮೇಲೆ ಒಂದು ನಿಶ್ಚಯಕ್ಕೆ ಬಂದು ಟು ಸ್ಟಿಕ್ ಟು ಇಟ್. ಇವನಿಗೆ ಅರ್ಜುನನಿಗೆ ಅದು ಇತ್ತು. ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವ. ಮತ್ತು ಸಶರಂ ಚಾಪಂ ವಿಸೃಜ್ಯ ರಥೋಪಸ್ಥ ಉಪಾದಿಶತ್. ನೀನು ಏನು ಬೇಕಾದ್ರೂ ಮಾಡ್ಕೋ, ಹ್ಯಾಂಗ್ ಯುವರ್ ಸೆಲ್ಫ್ ಅಂತ ಹೇಳಿ ಕೂತ್ಬಿಟ್ಟ ಅವನು. ಬಿಲ್ಲು ಬಾಣ. ಇದು ನಿಶ್ಚಿತ ಮನೋವೃತ್ತಿ. ಇದು ನಿಶ್ಚಿತ ಮನೋವೃತ್ತಿ ಇಲ್ಲದೇ ಇದ್ದವರಿಗೆ ಈ ಭಗವದ್ಗೀತೆ ಹೇಳಿ ಪ್ರಯೋಜನ ಇಲ್ಲ ಅಂತ ಕೃಷ್ಣನಿಗೆ ಅನಿಸಿರ್ಬೇಕು. ಅದು ಒಂದು ನಿಶ್ಚಿತ ಮನೋವೃತ್ತಿ ಅಂತ ಹೇಳ್ತಾರೆ. ಆಮೇಲೆ ಈ ಬರೀ ಇವನು ಸಮರಶೂರ, ಹಿ ಹ್ಯಾಸ್ ಎ ಲಾಟ್ ಆಫ್ ವಿಲ್, ಇವೆಲ್ಲ ಇದ್ರೂ ಕೂಡ ಈ ವೇದಾಂತಕ್ಕೆ ತತ್ವಕ್ಕೆ ಬೇಕಾಗತಕ್ಕಂಥ ಭೂತದಯ ಅಂತಿರಬೇಕಲ್ಲ, ಕೃಪಾ. ಕೃಪಯಾ ಪರಯಾ ವಿಷ್ಟ ವಿಷೀದಂತಮಿದಂ ವಚಃ. ಅವನು ಕೃಪಾ ಅಂತನ್ನೋದು ಇಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅರ್ಜುನ್. ಅರ್ಜುನ ಕುಡ್ ಫೀಲ್ ಕಂಪ್ಯಾಷನ್. ಅಯ್ಯೋ ಇಷ್ಟು ಜನ ಹೋಗ್ತಾರಲ್ಲ ಅಂತನ್ನೋದು ಇವನ ಮನಸ್ಸಲ್ಲಿ ಇದ್ದಿದ್ದರಿಂದ, ದೂಯಮಾನ, ಇವನಿಗೆ ಅದು ದುಃಖ ಆದದ್ದರಿಂದ ಅರ್ಜುನ ಕೃಷ್ಣ ಅಪ್ರಿಷಿಯೇಟೆಡ್ ದಟ್. ಇವನ ಕೃಪಾ ಅಂತ ಇವನಿಗೊಂದಿದೆ. ಕೃಪಯಾ ಪರಯಾ ವಿಷ್ಟ. ಈ ಪರಾ ಕೃಪಾ ಇಟ್ಸ್ ನಾಟ್ ಸಮಥಿಂಗ್ ಟು ಬಿ ಇಗ್ನೋರ್ಡ್. ದಟ್ ಕಂಪ್ಯಾಷನ್, ಭೂತದಯ, ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ನಾವು ಬುದ್ಧಿ ಇದಕ್ಕೆ ಅಗತ್ಯವಾದದ್ದು. ಆಮೇಲೆ ಐದನೇದು, ಇವನಿಗಿಷ್ಟು ವಿಚಾರಶೀಲತೆ ಇದ್ದರೂ, ಇಷ್ಟು ಧೈರ್ಯ ಇದ್ದರೂ, ತಾನು ನಿಶ್ಚಯ ಮಾಡಿಕೊಂಡಿದ್ರೂ ಕೂಡ he has not closed his doors for superior counsel. ಅವನು ಅರ್ಜುನ ಕೃಷ್ಣನನ್ನು ಹೇಳ್ತಾನೆ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನನಗೇನು ಮಾಡಬೇಕು ಗೊತ್ತಿಲ್ಲ, ನನಗೆ ನನ್ನ ಮನಸ್ಸು ಬುದ್ಧಿ ಓಡ್ತಾ ಇಲ್ಲ, ನನಗೆ ನಾನು ಮೋಹಿತನಾಗಿದ್ದೀನಿ. ಶಿಷ್ಯ ತೇಹಂ ಶಾಧಿಮಾಂ. ನನ್ನನ್ನು ನೀನು ಶಿಷ್ಯ ಅಂತ ತಿಳ್ಕೊಂಡು ನಾನು ಏನು ಮಾಡಬೇಕು ಅಂತ ಹೇಳು. ಇದು ಪ್ರಪತ್ತಿ. ಇಷ್ಟೆಲ್ಲ ಗುಣಗಳಿದ್ರೂ ಕೂಡ ಪ್ರಪತ್ತಿ ಅಂತ ಅನ್ನೋದು ಒಂದಿತ್ತು. ಹಿ ಸ್ಟಿಲ್ ವಾಸ್ ಓಪನ್ ಟು ಸುಪೀರಿಯರ್ ಕೌನ್ಸಿಲ್. ಇದು ಅಧಿಕಾರಿಗೆ ಇರಬೇಕಾದದ್ದು. ತಾನು ಎಷ್ಟು ಯಾವ ನಿಶ್ಚಯಕ್ಕೆ ಬಂದಿದ್ರು ಸ್ಟಿಲ್ ಹಿ ಮಸ್ಟ್ ಬಿ ಓಪನ್. ಇದನ್ನ ರಾಘವೇಂದ್ರ ಸ್ವಾಮಿಗಳು ಪ್ರಪತ್ತಿ ಅಂತ ಕರೀತಾರೆ. ಕಡೆಯದಾಗಿ ಶೋಕ ಸಾಮರ್ಥ್ಯ. ಅವನು ಶೋಕ ಪಡೋದು ಒಂದು ಸಾಮರ್ಥ್ಯ ಇರ್ತದೆ, ಇದು ಅಧಿಕಾರದಲ್ಲಿ ಸೇರಬೇಕು. ದಿ ಕೆಪಾಸಿಟಿ ಟು ಫೀಲ್ ದಿ ಸಾರೋ. ಅದು ಎಷ್ಟೋ ಜನಕ್ಕೆ ಇರೋಲ್ಲ. ಮೆಂಟಲ್ ಡಿಫೆಕ್ಟಿವ್ಸ್ಗೆ ದೇ ಡೋಂಟ್ ಫೀಲ್ ಸಾರೋ ಎಟ್ ಆಲ್. ಆರ್ ದೋಸ್ ಹೂ ಆರ್ ಹಾರ್ಡನ್. ಅವರ ಹೃದಯದಲ್ಲಿ ಈ ಒಂದು ಟೆಂಡರ್ ಫೀಲಿಂಗ್ಸ್ ಅಂತಲೇ ಇರೋಲ್ಲ. ಅರ್ಜುನನಿಗಿತ್ತು ಅದು. ಇಷ್ಟು ಜನ ಹೋಗ್ತಾ ಮೇ ತ್ಯಕ್ತ್ವಾ ಪ್ರಾಣಾನ್ ಧನಾನಿ ಚ. ಇಷ್ಟು ಜನ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ ದೈವೇ ಸ್ಥಿತ ಯುದ್ಧೇ ತ್ಯಕ್ತ್ವಾ ಪ್ರಾಣಾನ್ ಧನ. ಇವರಿಗೋಸ್ಕರ ನಾವು ರಾಜ್ಯವನ್ನು ಗೆಲ್ಲಬೇಕು, ಇವರಿಗೋಸ್ಕರ ನಾವು ಬದುಕಬೇಕು. ಅಂಥವರೇ ಈಗ ತಮ್ಮ ಪ್ರಾಣವನ್ನ ಬಿಡೋದಕ್ಕೆ ಸಿದ್ಧವಾಗಿ ನಿಂತಿರುವಾಗ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ, 3 ಲೋಕಗಳು ಕೊಡ್ತೀನಿ ಅಂತಂದ್ರು ನಾನು ಇವರನ್ನು ಕೊಲ್ಲಾರೆ.
ಈ ಒಂದು ಶೋಕ ಇದೆಯಲ್ಲ, ಈ ಶೋಕ, ಅದ್ರ ಶೋಕದಿಂದ ಅವನಿಗೆ ಏನೇನಾಯಿತು? ಸೀದಂತಿಮ ಗಾತ್ರಾಣಿ ಮುಖಂಚ ಪರಯೋಷ್ಯದಿ ವೇಪದುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾ. ಇಟ್ ವಾಸ್ ಎ ಫೆಲ್ಟ್ ಸಾರೋ, ಇಟ್ ವಾಸ್ ನಾಟ್ ಎ ಫೇಂಟ್ ಸಾರೋ. ಇದೇನು ಇಂಟೆಲೆಕ್ಚುಯಲ್ ಸಾರೋ ಅಲ್ಲ ಅರ್ಜುನನಿಗೆ. ಹಿ ಫೆಲ್ಟ್ ವೆರಿ ಗ್ರೀವಿಯಸ್ಲಿ ಅಬೌಟ್ ಇಟ್. ಅದ್ರ ಸಿಂಪ್ಟಮ್ಸ್ ಎಲ್ಲ ಹೇಳ್ತಾನೆ ನೋಡಿ. ಸೀದಂತೆ ಮಮ ಗಾತ್ರಾಣಿ ಮುಖಂಚ ಪರಿ ನಶಕ್ನೋಮ್ಯವಸ್ಥಾ, ನಾನು ನಿಂತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಕೈಕಾಲೆಲ್ಲ ಉಡುಗು ಹೋಗ್ತಾ ಇದೆ, ಇತ್ಯಾದಿ ಇತ್ಯಾದಿ. ಇದು ಶೋಕ ಸಾಮರ್ಥ್ಯ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿ. ಇದಿಷ್ಟು ಇರೋದರಿಂದ ಅರ್ಜುನ ಅಧಿಕಾರಿಗೆ. ಅದಕ್ಕಾಗಿಯೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಹೀಗೆ ಅಧಿಕಾರಿತ್ವ ಸೂಚನಾಯ ಪ್ರಥಮೋಧ್ಯಾಯ ಇದು ಮಂತವ್ಯಂ ಅಂತ ರಾಘವೇಂದ್ರ ಸ್ವಾಮಿಗಳು ಇದನ್ನು ಮುಗಿಸಿ ಈ ಮೊದಲನೇ ಅಧ್ಯಾಯ ಇವೆಲ್ಲ ಯಾಕೆ? ಅಧಿಕಾರಿತ್ವ ಸಮರ್ಥನಕ್ಕೆ ಅರ್ಜುನನಿಗೆ ಹೇಳ್ದ. ಬೇರೆಯವರು ಯಾರು ಇದಕ್ಕೆ ಆಕ್ಷೇಪ ಎತ್ತಿ ಅರ್ಜುನನಿಗೆ ಯಾಕೆ ಹೇಳ್ದ ಇದನ್ನ? ಅರ್ಜುನನ ಎಲ್ಲಿ ಅವನ ಕಾನ್ಫಿಡೆನ್ಸ್ ಏನು? ವೈ ಡಿಡ್ ಹಿ ವೇಸ್ಟ್ ಇಸ್ ಬ್ರೆತ್ ಓವರ್ ಎ ಮ್ಯಾನ್ ಹೂ ಕುಡ್ ನಾಟ್ ಗ್ರಾಸ್? ಇದನ್ನು ಸಮರ್ಥನೆ ಮಾಡೋದಕ್ಕಾಗಿ ಮೊದಲನೇ ಅಧ್ಯಾಯ. ಆಮೇಲೆ ಈ ಒಂದು ಅನುಕ್ರಮವಾಗಿ ಈ ಒಂದು ಸ್ಟ್ರಕ್ಚರಲ್ ಇಂಪೋರ್ಟ್ ಅದು ಹೇಗೆ ಬಂದಿದೆ? ಅಧ್ಯಾಯಗಳಿದೆ, 18 ಅಧ್ಯಾಯ ಇದೆ. ಅದನ್ನು 3 ಷಟ್ಕಗಳಲ್ಲಿ ವಿಭಾಗ ಮಾಡಿದ್ದಾರೆ. ಮೊದಲನೇ 6 ಅಧ್ಯಾಯಗಳು ಆದ್ಯ ಷಟ್ಕ, ಎರಡನೆಯ 6 ಅಧ್ಯಾಯಗಳು ಮಧ್ಯ ಷಟ್ಕ, ಕಡೆ 6 ಅಧ್ಯಾಯಗಳು ಚರಮ ಷಟ್ಕ ಅಥವಾ ಅಂತ್ಯ ಷಟ್ಕ ಅಂಥೇಳಿ ಅದನ್ನು ವಿಭಾಗ ಮಾಡಿದ್ದಾರೆ. ಪೂರ್ವ, ಮಧ್ಯ, ಅಪರ ಅಂತ ಕರೆಯೋದು ಉಂಟು. ಈ ವಿಭಾಗದಲ್ಲಿ ಕೂಡ 18 ಅಧ್ಯಾಯಗಳಾಗಿ ವಿಭಾಗ ಮಾಡಿದ್ದಾರೆ. ಈ 18 ಅಧ್ಯಾಯಗಳಲ್ಲಿ ಶ್ಲೋಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ಇದರಲ್ಲಿ ಒಂದು ಏನಾದರೂ ಆನುಪೂರ್ವಿ ಕ್ರಮ ಇರಬೇಕು. ಇದು ಎಲ್ಲೆಲ್ಲಿಯೋ ಏನೇನೋ ಬಂದದ್ದು ಸುಭಾಷಿತ ಸಂಗ್ರಹ ಇದ್ದಾಗೆ ಯಾರ್ಯಾರೋ ಹೇಳ್ತಾನೆಲ್ಲ ಒಂದು ಕಡೆ ಹಾಕಿದ್ದಲ್ಲ. ಇದರಲ್ಲಿ ಒಂದು ಆನುಪೂರ್ವಿ ಕ್ರಮ ಇರಬೇಕು. ಇವಾಗ ಮೊದಲನೇ ಅಧ್ಯಾಯದಲ್ಲಿ 1 ರಿಂದ 11 ಶ್ಲೋಕಗಳು ಯುದ್ಧದಲ್ಲಿ ನೆರೆದವರ ಬಲಾಬಲಗಳನ್ನು ತಿಳಿಸೋದಕ್ಕಾಗಿ. ಅಂದರೆ ಅರ್ಜುನ ಆ ಸೈನ್ಯವನ್ನು ನೋಡಿ ಹೆದರಿಕೊಳ್ಳಿಲ್ಲ ಅಂತ ತೋರಿಸೋದಕ್ಕಾಗಿ ಆ ಸೇನೆಗಳ ಬಲಾಬಲ ಎಷ್ಟು, ಅಲ್ಲಿ ಹೆದರಿಕೆ ಆದದ್ದು ದುರ್ಯೋಧನನಿಗೆ ಆಯಿತು. ಆ ಸೇನೆಯನ್ನು ನೋಡಿ ದುರ್ಯೋಧನ ಹೆದರ್ಕೊಂಡೇ ವಿನಃ ಅರ್ಜುನ ಹೆದರ್ಕೊಳ್ಳಿಲ್ಲ. ಅಂದರೆ ಅವನ ಸಮರ ಸಾಮರ್ಥ್ಯವನ್ನು ಸೂಚಿಸೋದಕ್ಕಾಗಿ. ಆಮೇಲೆ 12 ರಿಂದ 19 ಆ ಯುದ್ಧದಲ್ಲಿ ಆದಂತಹ ಕೋಲಾಹಲ, ಶಂಖ ಅದನ್ನು ಮಾಡಿ ಧಾರ್ತರಾಷ್ಟ್ರಾಣಾಂ ಹೃದಯಾದಿ ವ್ಯದಾರಯತ್. ಆ ಶಂಖಧ್ವನಿ ತುಮುಲ ಯುದ್ಧ ಸಿದ್ಧವಾಗುವಾಗ, ಯುದ್ಧ ಆರಂಭವಾಗುವಾಗ ಆದಂಥ ಕೋಲಾಹಲ ಅರ್ಜುನನಿಗೆ ಏನು ಅದನ್ನು ಎದೆಗೆಡಿಸಲಿಲ್ಲ, ಎದೆಗುಂದಿಸಲಿಲ್ಲ. ಧಾರ್ತರಾಷ್ಟ್ರಾಣಾಂ ಹೃದಯಾದಿ ವ್ಯದಾರಯತ್. ಅವನಿಗೆ ಅದರಿಂದ ಅಂಜಿಕೆ ಆಯಿತು ವಿನಃ ಇವನಿಗಾಗಲಿಲ್ಲ. ಆಮೇಲೆ 20 ರಿಂದ 27 ಅವನು ಅರ್ಜುನ ಸಮಾಧಾನ ಚಿತ್ತನಾಗಿಯೇ ಇದ್ದು, ಯಾವದೇತಾನ್ ನಿರೀಕ್ಷ್ಯೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವ. ಈ ದುಷ್ಟಬುದ್ಧಿ ದುರ್ಯೋಧನ ಇದ್ದಾನಲ್ಲ, ಇವನಿಗೆ ಯುದ್ಧದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಸಹಾಯ ಮಾಡಬೇಕು ಅಂತ ನೆರೆದಿದ್ದಾರಲ್ಲ, ಇವನ್ನು ಒಂದು ಸಾರ್ತಿ ನೋಡ್ತೀನಿ ನಾನು. ಅಂದರೆ ಐ ವಿಲ್ ಹ್ಯಾವ್ ಎ ಲಾಸ್ಟ್ ಲುಕ್ ಎಟ್ ದೆಮ್ ಬಿಫೋರ್ ದೆ ಡೈ ಎಟ್ ಮೈ ಹ್ಯಾಂಡ್ಸ್. ಇದು ಯೋದ್ಧು ಕಾಮಾನ್ ಅವಸ್ಥಿತಾಂ ಯಾವದೇತ ನಿರೀಕ್ಷ್ಯೆ. ಅಂದ್ರೆ ಏನು? ಇವರಿಗೆ ಇನ್ನೂ ಆಧ್ಯಾತ್ಮಿಕತೆಗೆ ಹೃದಯದಲ್ಲಿ ಇದ್ದಂಥ ಒಂದು ತವಕ ಏನು ಕಾರಣ ಅಲ್ಲ. ಫಾರ್ ಇಸ್ ಶೋಕ, ದಿಸ್ ಫಿಯರ್ ವಾಸ್ ನಾಟ್ ಎಟ್ ದಿ ಬ್ಯಾಕ್ ಆಫ್ ಇಟ್. ಅವರಿಗೆ ಭಯ ಅಂತ ಇದ್ದು ಶೋಕ ಬರಲಿಲ್ಲ. ಭಯದಿಂದ ಶೋಕ ಬರುತ್ತೆ ಸಹಜವಾಗಿ. ಆದರೆ ಅರ್ಜುನನಿಗೆ ಆ ಅರ್ಜುನನ ಶೋಕಕ್ಕೆ ಭಯ ಅಂತ ಕಾರಣವಾಗಲಿಲ್ಲ ಅಂತ ತೋರಿಸೋದಕ್ಕಾಗಿ 20 ರಿಂದ 27ನೇ ಶ್ಲೋಕದವರೆಗೆ. ಆಮೇಲೆ 28 ರಿಂದ 47 ಅಂದರೆ ಅಧ್ಯಾಯದ ಕಡೆಯವರೆಗೆ ಮೋಹಗೊಂಡ ಅರ್ಜುನ. ಮೋಹ ಅಂತಂದರೆ ಅವನಿಗೆ ಲಾಸ್ಟ್ ಈಸ್ ವಿಲ್, ಅದು ಅವನ ವಿಷಾದ ನಿರೂಪಣೆ. ಅದು ಏನು ಏನು ಹೇಳ್ತಾರೆ, ಅವನು ಕಡೆಯಲ್ಲಿ
47ನೇದು ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ. ಅದು ಅಧ್ಯಾಯದ ಸಮಾಪ್ತಿಯಲ್ಲಿ ಶೋಕ ಸಂವಿಘ್ನ ಮಾನಸ ಅಂದರೆ ದಿಸ್ ಈಸ್ ದಿ ಪ್ರಾಪರ್ ಮೂವ್ ಫಾರ್ ಲಿಸ್ನಿಂಗ್ ಟು ಕೃಷ್ಣಾಸ್ ಗೀತಾ. ಇಲ್ಲಿಯವರೆಗೆ ಅನುಕ್ರಮವಾಗಿ ಹೇಗೆ ಡೆವಲಪ್ಮೆಂಟ್ ಆಫ್ ದಿ ಥೀಮ್, ಈ ಡಿನೂವ್ಮೆಂಟ್ ಅಂತ ಅಲ್ಲ, ಡೆವಲಪ್ಮೆಂಟ್ ಆಫ್ ದಿ ಥೀಮ್ ಹೇಗೆ ಮಾಡ್ಕೊಂಡು, ಇದು ಶಾಸ್ತ್ರದಲ್ಲಿ ಇದನ್ನು ನಾವು ಗಮನಿಸಬೇಕಾದದ್ದು. ಅಂದರೆ ಏನು, ಒಂದು ಶ್ಲೋಕಕ್ಕೂ ಇನ್ನೊಂದು ಶ್ಲೋಕಕ್ಕೂ ಸಂಬಂಧ ಇರಬೇಕು. ದೇ ಆರ್ ನಾಟ್ ಸ್ಟ್ರೇಟ್, ದೇ ಆರ್ ನಾಟ್ ಲೂಸ್ಲಿ ಇನ್ ಇಟ್, ಬಟ್ ದೇ ಫಾಲೋ ಎ ಪರ್ಟಿಕ್ಯುಲರ್ ಆರ್ಡರ್, ಎ ಪ್ಯಾಟರ್ನ್. ಇದನ್ನು ಒಂದೊಂದು ಅಧ್ಯಾಯದಲ್ಲೂ ಕೂಡ ಗಮನಿಸತಕ್ಕದ್ದು. ಯಾವುದು 4ನೇದು ಕೊನೆಯದು ಮೋಹವ್ಯಾಪ್ತನಾದ ಅರ್ಜುನನ ವಿಷಾದ. ಮೋಹವ್ಯಾಪ್ತಸ್ಯ ಅರ್ಜುನಸ್ಯ ವಿಷಾದ ಅಂಥೇಳಿ 28ನೇ ಶ್ಲೋಕದಿಂದ 47ನೇ ಶ್ಲೋಕದವರೆಗೆ. ಹೀಗೆ ಒಂದೊಂದು ಅಧ್ಯಾಯದಲ್ಲೂ ಕೂಡ ಒಂದು ಸೀಕ್ವೆನ್ಸ್ ಆಫ್ ಥೀಮ್ಸ್ ಇರಬೇಕು. ಅಂದರೆ ಗ್ರ್ಯಾಜುವಲಿ ಡೆವಲಪ್, ಯಾವುದಾದ್ರೂ ಒಂದು ಥೀಮ್ನ ಡೆವಲಪ್ ಮಾಡ್ಕೊಳ್ಳೋ ಹಾಗೆ ನಾವು ಗಮನಿಸಬೇಕು. ಇಷ್ಟೆಲ್ಲ ಮಾಡಿದರೆ ಇದು ಶಾಸ್ತ್ರ ಗ್ರಂಥ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಈ ಶಬ್ದಗಳನ್ನು ಬಳಸುವಾಗ ಒಂದು ಕ್ರಮವನ್ನು ಅನುಸರಿಸಿದ್ದಾರೆ. ಇವಾಗ ರಾಘವೇಂದ್ರ ಶ್ರೀನಿವಾಸ ತೀರ್ಥರು ಇದನ್ನು ತೋರಿಸ್ತಾರೆ. ಇವಾಗ ದೃಷ್ಟ್ವಾ ಅಂತ ಒಂದು ಮಾತು ಬರುತ್ತೆ ಮೊದಲನೇ ಅಧ್ಯಾಯದಲ್ಲಿನೇ. ದೃಷ್ಟ್ವಾತು ಪಾಂಡವಾನೀಕಂ ದುರ್ಯೋಧನಸ್ತದಾ ಅಂದ 1ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲೇನೆ ಅವನು ದೃಷ್ಟ್ವಾತು ಪಾಂಡವಾನೀಕಂ ದುರ್ಯೋಧನನು ಪಾಂಡವರ ಸೇನೆಯನ್ನು ನೋಡಿ, ಈ ದೃಷ್ಟ್ವಾ ಅಂತನೋ ಮಾತು, ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ. ದ್ರೋಣರ ಹತ್ರ ಬರೋದಕ್ಕಿಂತ ಮುಂಚೆ ಇವರು ಅದನ್ನು ನೋಡಿದ. ದೃಷ್ಟ್ವಾ, ಇವರು ನೋಡಿದ ತಕ್ಷಣ ಅವರ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವಿ. ಏನು ಹೇಳ್ತಾನೆ, ಪಶ್ಯೇತಾಂ ಪಾಂಡುಪುತ್ರ, ಈ ಪಾಂಡವರ ವ್ಯೂಹ ನೋಡು, ನೀನು ಬುದ್ಧಿ ಇಲ್ಲದೇನೆ ನಿನ್ನ ಶಿಷ್ಯನನ್ನ ಅಲ್ಲಿ ತರಬೇತಿ ಮಾಡಿ ಕಳಿಸಿದ್ದೀಯಲ್ಲ, ತವ ಶಿಷ್ಯೇಣ ಧೀಮತ ಅಂಥೇಳಿ ಅವನನ್ನು ಮಾಡಬೇಕಾದ್ರೆ ಇವನ ಮನಸ್ಸಿನಲ್ಲಾದರೆ ಅಂಜಿಕೆ ಅಂತ ಬಂದಿದೆ. ದುರ್ಯೋಧನ ಈ ಸ್ಕೇರ್ಡ್ ಎಟ್ ದಿ ಪ್ಯಾಟರ್ನಿಂಗ್ ಆಫ್ ದಿ ಇಲ್ಲಿ ದೃಷ್ಟ್ವಾ ಅಂತನ್ನೋ ಪದ ಉಪಯೋಗಿಸಿದ್ದಾರೆ. ಈ ಪದ ಉಪಯೋಗಿಸುವಾಗ ಏನು, ಅರ್ಜುನನಿಗೆ ಹೆದರಿಕೆಯಾಯಿತು ಅಂತ ತೋರಿಸೋದಕ್ಕೆ ಆ ದೃಷ್ಟ್ವಾ ಅಂತನ್ನೋ ಮಾತಿನಿಂದ, ದೃಷ್ಟ್ವಾ ಅಂತನ್ನೋ ಕ್ರಿಯೆಯಿಂದ ಭಯಮಾಪನ್ನ ಅಂತನ್ನೋದು ಸೂಚಿತವಾಗಿದೆ. ಆ ನೋಡಿ ಅಂತ ಮಾತನ್ನು ಉಪಯೋಗಿಸಿದಾಗಲೇನೆ ಇವನು ಯಾರನ್ನು ನೋಡಿದ, ಇವನು ದೃಷ್ಟ್ವಾತು ಪಾಂಡವಾನೀಕಂ, ಪಾಂಡವರ ಸೈನ್ಯವನ್ನು ಮಾತ್ರ ನೋಡಿದ. ವೆನ್ ಎ ಮ್ಯಾನ್ ಈಸ್ ಎಫ್ರೈಡ್, ಹೀಸ್ ಮೈಂಡ್ ಈಸ್ ಕಾನ್ಸಂಟ್ರೇಟೆಡ್, ಫೋಕಸ್ಡ್. ಎಲ್ಲಿಂದ ದುಃಖ, ಎಲ್ಲಿಂದ ಭಯ ಇದೆಯೋ ಅಷ್ಟಕ್ಕೆ ಮಾತ್ರ ಒಂದು ಇವನ ವ್ಯಾಪ್ತಿ ಇರುತ್ತೆ, ಅವಧಾನದ ವ್ಯಾಪ್ತಿ. ಇವಾಗ ಯೋಗಿಗಳಿಗಿಲ್ಲದೆ ಇರೋ ಕಾನ್ಸಂಟ್ರೇಷನ್ ಭಯಪಟ್ಟವ್ರಿಗಿರುತ್ತೆ, ಅದನ್ನೇ ನೋಡ್ತಾ ಇರ್ತಾರೆ. ಅವ್ರ ಮನಸ್ಸಲ್ಲಿ ಬೇರೆ ಒಂದು ಬರೋದೇ ಇಲ್ಲ. ಇದು ದೃಷ್ಟ್ವಾದ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದ. ದುರ್ಯೋಧನ ಇವನು ತತ್ಪರನಾಗಿ ಪಾಂಡವರ ಸೇನೆಯನ್ನೇ ನೋಡಿದ. ಆ ಕಡೆ ಈ ಕಡೆ ಇವನ ಧ್ಯಾಸವೇ ಇಲ್ಲ. ದೃಷ್ಟ್ವಾ ಅಂತನ್ನುವಲ್ಲಿ ಆ ಕನ್ಸ್ಟ್ರೈನ್ ತೋರಿಸ್ತಾರೆ, ಅದರ ಎಫೆಕ್ಟ್ ತೋರಿಸ್ತಾರೆ, ಭಯ ಅಂತನ್ನೋದನ್ನು. ಮತ್ತೆ ಅರ್ಜುನನ್ನು ನೋಡೋದನ್ನ 20ನೇ ಶ್ಲೋಕದಲ್ಲಿ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಕಪಿಧ್ವಜ ಅಂದ್ರೆ ಅರ್ಜುನ. ಅರ್ಜುನನು ದೃಷ್ಟ್ವಾ ನೋಡಿದ. ಯಾರನ್ನು ನೋಡಿದ? ಧಾರ್ತರಾಷ್ಟ್ರಾನ್, ಧೃತರಾಷ್ಟ್ರನ ಮಕ್ಕಳನ್ನ ನೋಡಿದ. ಹೇಗೆ? ವ್ಯವಸ್ಥಿತಾನ್, ಆ ವ್ಯವಸ್ಥಿತರಾಗಿರ್ತಕ್ಕಂಥ ಕೌರವರ ಸೈನ್ಯವನ್ನು ನೋಡಿದ. ಅಧವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಇವರು ಅರ್ಜುನ ಅವ್ರು ನೋಡಿದ ಮೇಲೆ ಧನುರುದ್ಯಮ್ಯ ಪಾಂಡವ, ಅವನಿಗೆ ಉತ್ಸಾಹ ಆಯಿತು. ದುರ್ಯೋಧನನಿಗಾದದ್ದು ಭಯ. ಅರ್ಜುನನೇ ನೋಡಿದಾಗ
ಧನುರುದ್ಯಮ್ಯ, ಅವನು ಬಿಲ್ಲನ್ನು ಎತ್ತಿಕೊಂಡ. ಅಂದರೆ ಉತ್ಸಾಹ ಅಂತ ಅನ್ನೋದು ಅವನಿಗೆ ಬಂತು. ಇದು ಎರಡನೇ ದೃಷ್ಟಾಂತ ಅನ್ನೋ ಮಾತನ್ನ ಒಂದೇ ಅಧ್ಯಾಯದಲ್ಲಿ 3 ಸಾರ್ತಿ ಉಪಯೋಗಿಸಿದ್ದಾರೆ. ಆ ಉಪಯೋಗಿಸಿರುವ ಕಾಂಟೆಕ್ಸ್ ಅನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಅವರು ತೋರಿಸ್ತಾರೆ. ಮೂರನೇದು ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸೂನ್ ಸಮುಪಸ್ಥಿತಾನ್. ಮೂರನೇದು ದೃಷ್ಟ ಅಂತ ಬಂದಿದೆಯಲ್ಲ, ಯಾವಾಗ ಅವನು ಯುದ್ಧದಲ್ಲಿ ನಿಂತಿರತಕ್ಕಂಥ ಸ್ವಜನರನ್ನ, ತನ್ನವರನ್ನ ನೋಡಿ, ಎಲ್ಲರೂ ತನ್ನ ನೆಂಟರು, ತನ್ನ ಗುರುಗಳು, ಶುಶುರಾನ್, ಮಾತುಲಾನ್, ಭ್ರಾತೃನ್, ಪುತ್ರ, ಸಖಿ, ಇವರನ್ನ ದೃಷ್ಟ್ವಾ ನೋಡಿ, ಕೃಪಯಾ ಪರಯಾ ವಿಷ್ಟ ವಿಷೀದನ್ನಿದಮಬ್ರವೀತ್. ದೃಷ್ಟ್ವ 3 ಸಾರ್ತಿ ಇದೆ. ಅರ್ಜುನ 2 ಸಾರ್ತಿ ದೃಷ್ಟ್ವ, 2 ಸಾರ್ತಿ ನೋಡಿದ. ಮೊದಲನೇ ಸಾರ್ತಿ ನೋಡಿದಾಗ ಉತ್ಸಾಹ ಆಯಿತು, 2ನೇ ಸಾರ್ತಿ ನೋಡಿದಾಗ ವಿಷಾದ ಆಯಿತು. ಉತ್ಸಾಹ ವಿಷಾದಕ್ಕೆ ಕಾರಣವಾದದ್ದು ಹೇಗೆ ತೋರಿಸ್ಬೇಕು ನಾವು. ದೃಷ್ಟ ಅಂತ ನಾವು ಮಾತಿಗೆ ಅರ್ಥ ಹೇಳಬೇಕಾದ್ರೆ ಇವರ ಕವಿ ಯಾರಾದರೂ ಬರೀಲಿ, ವ್ಯಾಸರೇ ಬರೆದರೋ, ಕೃಷ್ಣನೇ ಹೇಳಿದ್ನೋ, ಯಾರಾದರೂ ಆಗಲಿ, ಈ ದೃಷ್ಟ ಅಂತ ನಾವು ಒಂದು ಮಾತನ್ನು 3 ಸಾರ್ತಿ ಒಂದು ಅಧ್ಯಾಯದಲ್ಲಿ ಉಪಯೋಗಿಸಿದ್ದಾರಲ್ಲ, ಯಾವ ಕಾಂಟೆಕ್ಸ್ಟಲ್ಲಿ ಉಪಯೋಗಿಸಿದ್ದಾರೆ? ದುರ್ಯೋಧನಿಗೆ ದೃಷ್ಟ ಅಂತ ಹೇಳಿದ್ದಿ ಯಾವಾಗ? ಅರ್ಜುನನಿಗೆ 2 ಸಾರ್ತಿ ಹೇಳಿದಾಗ ಉತ್ಸಾಹದಲ್ಲಿ 1 ಸಾರ್ತಿ, ಶೋಕದಲ್ಲಿ, ವಿಷಾದದಲ್ಲಿ 1 ಸಾರ್ತಿ. ಇದು ಶಾಸ್ತ್ರದಲ್ಲಿ ಇಂಥ ಮಾತುಗಳನ್ನು ನಾವು ಗಮನಿಸಬೇಕು, ಇದನ್ನು ಬಿಡೋ ಹಾಗಿಲ್ಲ. ಅಥವಾ ಇನ್ನೊಂದು ಸೇನೆಯೋರುಭಯೋರ್ ಮಧ್ಯೆ ಅಂತ ಬರುತ್ತೆ ಮಾತು. ಇದು 3 ಸಾರ್ತಿ ಬರುತ್ತೆ. ಸೇನೆಯೋರುಭಯೋರ್ ಮಧ್ಯೆ 1ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, 2 ಸೈನ್ಯಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು. ಉಭಯೋಹೋ ಅಂತನ್ನೋ ಮಾತಿನಲ್ಲಿ ಪರಸ್ಪರ ವಿರುದ್ಧಯೋಹೋ, ಒಂದಕ್ಕೊಂದು ವಿರುದ್ಧವಾಗಿರತಕ್ಕಂಥ, ಅಂದರೆ ಒಂದು ನಮ್ಮವರು, ಇನ್ನೊಂದು ಬೇರೆಯವರು, ಇನ್ನೊಬ್ಬರನ್ನ ಹಂತವ್ಯಾಹ, ಅವ್ರನ್ನ ನಾವು ಸೋಲಿಸಬೇಕು, ಕೊಲ್ಲಬೇಕು. ಇನ್ನೊಂದು ಕಡೆ ರಕ್ಷಿತವ್ಯಾಹ, ನಾವು ಇವ್ರನ್ನ ಕಾಪಾಡಬೇಕು. ಇದು ಸೇನೆಯೋರುಭಯೋ. ಅರ್ಜುನನ ಮನಸ್ಸಿನಲ್ಲಿ ಉಭಯೋಹೋ ಅಂತನ್ನುವಾಗ ಪರಸ್ಪರ ವಿರುದ್ಧರಾದ 2 ಬಣಗಳ ನಡುವೆ ಸೇನೆಯೋರುಭಯೋರ್ ಮಧ್ಯೆ ರಥಂ ಮೇ ಸ್ಥಾಪಯ, ನನ್ನ ರಥವನ್ನು ನಿಲ್ಲಿಸು ಅಂತ ಕೃಷ್ಣನಿಗೆ ಹೇಳಿದ್ದು, ಸಾರಥಿಯಾಗಿ ಹೇಳಿದ್ದವನು. ಇದು ಸೇನೆಯೋರುಭಯೋರ್ ಮಧ್ಯೆ ಅಂತನ್ನೋ ಮಾತಿಗೆ ಈ ಕಾಂಟೆಕ್ಸ್ಟಲ್ಲಿ ವಿರುದ್ಧವಾದ ಬಣಗಳ ನಡುವೆ ಯಾವುದೇತ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತ. ನಿಲ್ಲಿಸಿದ ಪ್ರಯೋಜನ ಏನು? 2 ಕಡೆಯವರು ನಾನು ನೋಡ್ತೀನಿ. ಯೋದ್ಧುಕಾಮಾನ್ ಅವಸ್ಥಿತ ಮತ್ತು ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವ. ಕೌರವರನ್ನ 1 ಸಾರ್ತಿ ನೋಡ್ತೀನಿ ನಾನು, ಇಲ್ಲಿ ಸಾಯೋದಕ್ಕೆ ಬಂದಿದ್ದಾರೆ ಅವರು, ಇನ್ನು ಮತ್ತೆ ಅವ್ರನ್ನ ನೋಡ್ಲಾರೆ ನಾನು, ಆದ್ದರಿಂದ ಕಡೆ ಸರ್ತಿ ಅವ್ರನ್ನ ನೋಡ್ತೀನಿ. ಅಂದ್ರೆ ಏನು? ಈ ಸೇನೆಯೋರು ಭಯೋರ್ ಮಧ್ಯೆ ಅಂತನ್ನುವಾಗ ನನ್ನವರು ಬೇರೆಯವರು ಅಂತನ್ನೋ ಒಂದು ಡಿಸ್ಟಿಂಕ್ಷನ್ ಅವನ ಮನಸ್ಸಿನಲ್ಲಿ ಇದೆ. ದುರ್ಯೋಧನನಿಗೆ ಮಾಮಕಾ ಪಾಂಡವಾಶ್ಚೈವ ಅಂತ ಬಂತಲ್ಲ, ಮಾಮಕಾಹ ನನ್ನವರು, ಪಾಂಡವಾಹ ಪಾಂಡಪುತ್ರ ಬೇರೆಯವರು. ವಾಸ್ತವವಾಗಿ ಬೇರೆಯವರಲ್ಲ ಅವರು. ಈಗ ಧೃತರಾಷ್ಟ್ರನಿಗೆ ಪಾಂಡವರು ಮಾಮಕಾನೇ, ಆದರೆ ಅವನು ಮಾಮಕಾಹ ಅಂದ್ರೆ ಏನು? ದಟ್ ಈಗೋ ವರ್ಕಿಂಗ್, ಈಗೋ ಅಂದ್ರೆ ಅದು ಅರ್ಜುನನಿಗಿತ್ತು. ಸೇನೆಯೋರ್ ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ನೋಡೋಣ. 2ನೇ ಸಾರ್ತಿ ಕೃಷ್ಣ ಸೇನೆಯೋರ್ ಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಪಶ್ಯ. ಕೃಷ್ಣ 2ನೇ ಸರ್ತಿ ಸೇನೆಯೋರ್ ಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ, ಆ ರಥವನ್ನ 2 ಸೈನ್ಯಗಳ ನಡುವೆ ನಿಲ್ಲಿಸಿ ಪಶ್ಯ ನೀ ನೋಡು ಅಂತ ಹೇಳಿದ. ಇಲ್ಲಿ ವಿರುದ್ಧ ಅರ್ಥ ಇಲ್ಲ. ಕೃಷ್ಣ ಅವನು ಸಾರಥಿಯಾಗಿ ಒಪ್ಕೊಂಡಿದ್ದ ಅಷ್ಟೇ ವಿನಃ ಅವನು ಯಾರ ಕಡೆ ಅಂತಲೂ ಇಲ್ಲ. ಅವನು ಕೃಷ್ಣ ಡಿಡ್ ನಾಟ್ ಬಿಲಾಂಗ್ ಟು ಎನಿ ಪಾರ್ಟಿ. ಅವನು ಪಾಂಡವ ಪಕ್ಷಪಾತಿ ಎಂದು ಬೇರೆಯವರು ಹೇಳೋದಷ್ಟೇ ವಿನಃ ಕೃಷ್ಣನ ಮನಸ್ಸಿನಲ್ಲಿ ಇವರ ಹಂತವ್ಯಾಹ
ಇವು ರಕ್ಷಿತವ್ಯ ಅಂತನೋ ಭಾವನೆ ಇರಲಿಲ್ಲ. ಇವನೇನು ಮಾಡಿ, ನೀನು ಹೇಳಿದ ಹಾಗೆ ನಿಲ್ಲಿಸಿದ್ದೀನಿ, ನೀನು ನೋಡು, ಪಶ್ಯ ಯಾವದೇದಾ ನಿರೀಕ್ಷೇಹಂ ಅಂತ ಹೇಳಿದೆಯಲ್ಲ, ಪಶ್ಯ ಇತಿ, ನೀನು ನೋಡು. ಅಲ್ಲಿ ಆಗಲೇ ಡೈಲ್ಯೂಟೆಡ್ ಆ ವಿರುದ್ಧಾರ್ಥ ಅಂತ ಅನ್ನೋದು ಹೋಯಿತು. ಮೂರನೇ ಸರ್ತಿ 2ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ, ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಆ ಎರಡು ಸೈನ್ಯಗಳ ಮಧ್ಯೆ ವಿಷೀದಂತಂ, ಶೋಕ ಪಡ್ತಾ ಅರ್ಜುನ ನಿಂತಿದ್ದಾನೆ. ಯಾಕೆ? ಎರಡು ಕಡೆಯೂ ತನ್ನವರನ್ನೇ ಅವನು ನೋಡಿದ್ದು. ಸ್ವಜನಂ ಹಿ ಕಥಂ ಮಹತ್ವ ಸುಖಿನಸ್ಯಾಮ ಮಾಧವ. ಇವರು ಆಪೋಸಿಟ್ ಪಾರ್ಟಿಯಿಂದ ಮನಸ್ಸಲ್ಲಿ ಹೊರಟೋಯ್ತು ಅವನಿಗೆ. ಇವರೂ ನನ್ನವರೇ, ನಮ್ಮ ಕಡೆಯವರು ಎಷ್ಟು ನನ್ನವರು, ಇವರೂ ನನ್ನವರೇ. ಸ್ವಜನಂ ಹಿ ಕಥಂ ಮಹತ್ವ ಸುಖಿನಸ್ಯಾಮ ಅಂದ್ರೆ ಏನು? ಅರ್ಜುನ ಹ್ಯಾಸ್ ಆಲ್ರೆಡಿ ಇವಾಲ್ವ್. ಇವನ್ ಹಿ ಹ್ಯಾಸ್ ಗಾಟ್ ರಿಡ್ ಆಫ್ ದಿ ಸೆಲ್ಫಿಶ್ನೆಸ್. ನನ್ನವರು ಇವರು ಬೇರೆಯವರು ಅಂತ ಒಂದು ಹೋಗಿ ಈ ಸೇನೆಯೋರು ಭಯೋರ್ ಮಧ್ಯೆ ಅಂತ 3 ಸಾರ್ತಿ ಪ್ರಯೋಗ ಮಾಡಿದಾಗ ಅರ್ಜುನನ ಡೆವಲಪ್ಮೆಂಟ್ ಹೇಗೆ ತೋರಿಸಿದ್ದಾನೆ ಕವಿ, ಅದನ್ನು ಗಮನಿಸಬೇಕು. ಅಂದರೆ ಮಾತುಗಳಿಗೆ ಯಾವ ಸ್ವಾರಸ್ಯವನ್ನ ಶಾಸ್ತ್ರದಲ್ಲಿ ನಾವು ನೋಡಬೇಕು. ಸೇನೆಯೋರು ಭಯೋರ್ ಮಧ್ಯೆ ಅಂತ ಅನ್ನೋ ಮಾತಿಗೆ 2 ಸೇನೆಗಳ ನಡುವೆ ಅಂತ ಅಷ್ಟೇ ಅರ್ಥ. ಅದು 3 ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬಳಸಿದ್ದಾನಲ್ಲ, ಅಂದ್ರೆ 3 ಬೇರೆ ಬೇರೆ ಒಂದು ವಿಷಯಗಳನ್ನು ಹೇಳೋದಕ್ಕೆ ಬಳಸಿದ್ದಾರೆ. ಸೊ ಈ ಸೇನೆಯೋರು ಭಯೋರ್ ಮಧ್ಯೆ ಅಂತ ಅನ್ನೋ ಒಂದೇ ಮಾತಿನಿಂದ ಅರ್ಜುನನಲ್ಲಿ ಆದಂತಹ ಒಂದು ಡೆವಲಪ್ಮೆಂಟ್, ಅಧಿಕಾರಾಪತ್ತಿ, ಅವನಿಗೆ ಅಧಿಕಾರ ವಿಷೀದಂತಮಿದಂ, ಅಲ್ಲಿವರೆಗೆ ಅವನಿಗೆ ಅಧಿಕಾರ ಇಲ್ಲ. ಅಧಿಕಾರ ಬರೋದಕ್ಕೆ ಸೇನೆಯೋರು ಭಯೋರ್ ಮಧ್ಯೆ ಅಂತನೋ ಪದವನ್ನು ಪ್ರಯೋಗ ಮಾಡಿದ್ದಾನೆ. ಹೀಗೆ ಯಾವ ಮಾತನ್ನ ಮತ್ತೆ ಅಭ್ಯಾಸ ಅಂತ ಹೇಳಿದ್ನಲ್ಲ, ಅಭ್ಯಾಸದ ಪ್ರಯೋಜನ ಇದು. ಅಭ್ಯಾಸದ ಯಾವುದೋ ಒಂದು ಮಾತನ್ನ ಮತ್ತೆ ಮತ್ತೆ ಬಳಸ್ತಾರೆ. ಬಳಸೋದು ಯಾವ್ಯಾವ ಅರ್ಥಗಳಲ್ಲಿ ಬಳಸ್ತಾರೆ, ಮಾತಿನಲ್ಲಿ ಅರ್ಥ ಪುಷ್ಟಿ ಹೇಗೆ ಬರುತ್ತೆ, ಇದನ್ನು ಗಮನಿಸತಕ್ಕದ್ದು ಶಾಸ್ತ್ರದಲ್ಲಿ. ಅದಕ್ಕೊಂದು ಉಪೋದ್ಘಾತವನ್ನು ಕೊಟ್ಟು